ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲೋಕೇಶ್. ಜೂನ್ 5ನೇ ತಾರೀಕು ಮ್ಯಾಂಗೋ ಪಚ್ಚ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇರುವಂಥದ್ದು. ಸೊ ಈ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆ ಸಿನಿಮಾದ ನಿರ್ಮಾಪಕರಾದಂತಹ ಪ್ರಿಯಾ ಸುದೀಪ್ ಅವರು ಮತ್ತು ಯೋಗಿ ಜಿ ರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡೋಣ. ಮೇಡಮ್ ನಮಸ್ತೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ನಮಸ್ತೆ, ನಿಮಗೂ ಸ್ವಾಗತ. ಎಸ್ ಮೇಡಮ್, ಮೊದಲಿಗೆ ನಿಮಗೆ ಪ್ರಶ್ನೆ. ಸೊ ಸಿನಿಮಾ ಬಿಡುಗಡೆ ಮತ್ತೆ ಹೆರಿಗೆ ನೋವನ್ನ ಯಾವಾಗಲೂ ಹೋಲಿಕೆ ಕೊಟ್ಟು ಮಾತಾಡ್ತಾರೆ. ಯಾಕಂದ್ರೆ ಆ ಮಟ್ಟಿಗೆ ಪೇನ್ ಇರುತ್ತೆ, ಎಕ್ಸೈಟ್ಮೆಂಟ್ ಇರುತ್ತೆ ಎಲ್ಲವೂ ಕೂಡ. ಸೊ ಇಲ್ಲಿ ತನಕ ಸುದೀಪ್ ಅವರ ಸಿನಿಮಾಗೋಸ್ಕರ, ಅವರ ಲೈಫಿನ ಬಿಗ್ ಫ್ರೈಡೇಗೋಸ್ಕರ ವೇಟ್ ಮಾಡ್ತಾ ಇದ್ರಿ. ಬಟ್ ಈಗ ನಿಮ್ಮ ಮಗನ ಸಿನಿಮಾ, ಆ ಒಂದು ರಿಲೀಸ್ ಟೈಮ್, ಸೊ ಹೇಗೆ ಫೀಲ್ ಆಗ್ತಿದೆ? ಹೆರಿಗೆ ನೋವು ಅನುಭವಿಸ್ಲಿಲ್ಲ. ಭಾಳ ಸುಲಭವಾಗಿ ಡೆಲಿವರಿ ಆಯಿತು. ಈಗ ಪ್ರೇಕ್ಷಕರಿಗೆ ತೋರಿಸೋ ಟೈಮ್ ಅಷ್ಟೇ. ಲಕ್ಕಿಲಿ ನಮಗೆ ಅಡಚಣೆಗಳೇನು ಜಾಸ್ತಿ ಇರಲಿಲ್ಲ. ಸ್ವಲ್ಪ ತಡ ಆಯಿತು ಕಾರಣಾಂತರಗಳಿಂದ, ಕೆಲವು ಪರ್ಸ್ನಲ್ ರೀಸನ್ಸಿಂದ, ಕೆಲವರಿಗೆ ಫ್ಯಾಮಿಲಿ ಎಮರ್ಜೆನ್ಸೀಸ್ ಇತ್ತು. ಹಾಗಾಗಿ ನಮಗೆ ಅದು ಅನ್ಅವಾಯ್ಡಬಲ್ ರೀಸನ್ಸ್ ಇತ್ತು. ಬಟ್ ಅದರಲ್ಲಿ ಯಾವುದೇ ಥರ ರಿಗ್ರೆಟ್ ಇಲ್ಲ. ಒಳ್ಳೆ ಟೈಮಿಗೆ ಬರ್ತಾ ಇದ್ದೀವಿ. ಯಾರೋ ಒಬ್ರು ಕೇಳಿದ್ರು, ಅದೇನು ಮ್ಯಾಂಗೋ ಸೀಸನಲ್ಲೇ ನೀವು ಮ್ಯಾಂಗೋ ಪಚ್ಚ ರಿಲೀಸ್ ಮಾಡ್ತಾ ಇದ್ದೀರಲ್ಲ ಅಂತ. ಮ್ಯಾಂಗೋಗೂ ಇದಕ್ಕೂ ಸಂಬಂಧ ಇಲ್ಲ. ಬಟ್ ಆದರೂ ಎಲ್ಲ ಏನೋ ಒಂದು ಸೂಚನೆಗಳು, ಒಳ್ಳೆ ಒಂದು ಟೈಮಲ್ಲಿ ನೀವು ರಿಲೀಸ್ ಮಾಡ್ತಾ ಇದ್ದೀರಾ ಅಂತ ಒಂದು ಸೂಚನೆ, ಒಂದು ಬ್ಲೆಸ್ಸಿಂಗ್ ಥರ ನಂಗೆ ಅನಿಸ್ತಾ ಇದೆ. ಸೊ ಡೆಲಿವರಿ ವಾಸ್ ಸ್ಮೂತ್ ಆ್ಯಂಡ್ ಈಸಿ. ಬಾಲ್ಯದಿಂದ ಸಂಚಿತ್ ಅವ್ರನ್ನ ನೋಡ್ಕೊ ಬಂದಿದ್ರಿ. ಸೊ ಅವರ ಇಷ್ಟವಾದ ಕೆಲಸ ಅಂತಂದ್ರೆ ಈ ಟೆಕ್ನಿಕಲ್ ಆಸ್ಪೆಕ್ಟ್ ಇರುವಂತ ಕೆಲಸ ನೋಡ್ತಾ ಇದ್ರು. ಸೊ ಯಾವತ್ತಾರು ಅನ್ಕೊಂಡಿದ್ರ ಇವ್ರು ನಾಯಕ ಆಗ್ತಾರೆ, ಹೀರೋ ಆಗ್ತಾರೆ ಅಂತ? ಅವಾಗ ಅವನೊಂದು ಟೀನೇಜಲ್ಲಿ ಇರ್ಬೇಕಾದ್ರೆ ಅನ್ಕೊಂಡಿರ್ಲಿಲ್ಲ. ಬಟ್ ಆಸ್ ಹಿ ವಾಸ್ ಬಿಕಮಿಂಗ್ ಅ ಮ್ಯಾನ್, ತುಂಬ ಹ್ಯಾಂಡ್ಸಮ್ ಆಗ್ತಾ ಇದ್ದ. ತುಂಬ ಜನ ಹೇಳ್ತಾ ಇದ್ರು, ನಮಗೆ ಅನಿಸ್ಲಿಲ್ಲ. ಯಾಕಂದ್ರೆ ನಮ್ಮ ಮನೇಲಿ ಬೆಳೆದಿದ್ದ ಮಕ್ಕಳಲ್ಲ, ನಮಗೆ ನಾವು ಆ ದೃಷ್ಟಿಯಲ್ಲಿ ನೋಡಲ್ಲ ಅವ್ರನ್ನ. ಅಂದರೆ ಅವು ಚೆನ್ನಾಗಿದ್ದಾನೆ, ನಮ್ಗೆ ಅದು ಅನಿಸ್ಲೇ ಇಲ್ಲ. ಯಾಕಂದರೆ ಇನ್ನೂ ಮಕ್ಕಳು ಥರನೇ ಅನಿಸುತ್ತೆ ನಮಗೆ, ಅಟ್ಲೀಸ್ಟ್ ನನಗೆ. ಆಮೇಲೆ ನಮ್ಮ ಫಾದರ್ ಇನ್ ಲಾಗ್ ಇತ್ತು, ಅವ್ನು ಚೆನ್ನಾಗಿದ್ದಾನೆ, ಯಾವಾಗಲೂ ದೀಪು ಸುತ್ತಾನೆ ಇರ್ತಾನೆ, ಅವನಿಗೆ ತುಂಬ ಇಂಟ್ರೆಸ್ಟ್ ಇದೆ, ಮೋಸ್ಟ್ಲಿ ಅವನಿಗೆ ಈ ಕರಿಯರಲ್ಲಿ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ ಅವನಿಗೆ ಅಂತ. ಮತ್ತು ಹೊರಗಿನ ಜಗತ್ತಲ್ಲಿ ಎಲ್ಲರೂ ಹೇಳ್ತಾ ಇದ್ರಲ್ಲ, ಎಷ್ಟು ದೀಪಮ್ಮನ ಥರ ವಾಯ್ಸ್ ಇದೆ, ಎಷ್ಟು ಅವ್ರ ಥರ ನೀವು ಕೆಲವು ಎಕ್ಸ್ಪ್ರೆಷನ್ಸ್ ಎಲ್ಲ ಅವ್ರ ಥರನೇ ಇದೆ, ನೀವು ಯಾಕೆ ಟ್ರೈ ಮಾಡಬಾರ್ದು ಅಂತ. ಆವಾಗ ನಮಗೂ ಅನಿಸ್ತು, ಕರೆಕ್ಟ್ ಅಲ್ವಾ, ಅವನಿಗೆ ಒಂದು ಲುಕ್ ಇದೆ, ಒಂದು ಹೀರೋದು ಲುಕ್ ಇದೆಯಲ್ಲ ಫಸ್ಟ್ ಅದಿದೆ. ಇನ್ನು ನೆಕ್ಸ್ಟ್ ಅವನದು ಸ್ಕಿಲ್ಸ್ ಇದೆಯಾ, ಅವನಿಗೆ ಆ್ಯಕ್ಟಿಂಗ್ ಬರುತ್ತಾ, ಇಂಟ್ರೆಸ್ಟ್ ಇದೆಯಾ, ಅದೆಲ್ಲ ಆಮೇಲೆ ನಾವು ಕುತ್ಕೊಂಡು ಮಾತಾಡ್ಕೊಂಡು ಇವತ್ತು ತೆರೆ ಕಾಣ್ತಾ ಇದೆ ಅವನ ಪಿಕ್ಚರ್. ಸೊ ಒಂದು ಫನ್ ಇನ್ಸಿಡೆಂಟ್ ಹೇಳ್ತೀರಿ ಒಂದು ಇಂಟರ್ವ್ಯೂನಲ್ಲಿ. ಅಂದ್ರೆ ನಿಮ್ಮ ಮನೆಯವರೆಲ್ಲ ನಿಮ್ಮ ಮದುವೆಗೆ ಒಪ್ಪಿರ್ತಾರೆ, ಒಪ್ಪದ ಒಂದೇ ಒಂದು ಕ್ಯಾರೆಕ್ಟರ್ ಅಂದ್ರೆ ಅದು ಸಂಚಿ ಅವರು. ಬಟ್ ಇವತ್ತಿಗೆ ನಿಮಗೆ ತಂದೆ ತಾಯಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಬಟ್ ಒಂದು ಕ್ಷಣ ಯೋಚನೆ ಮಾಡೋದಾದ್ರೆ ಮೇಡಮ್, ಸುದೀಪ್ ಅವರ ಮೊದಲ ನಾಯಕನಾಗಿ ನಡೆಸಿದಂತ ಸಿನಿಮಾಗೆ ಪ್ರೊಡ್ಯೂಸ್ ಮಾಡಿದವರು ತಂದೆಯವರೇ, ಸಂಜಯ್ ಸರ್. ಸೊ ಅದೇ ತರ ಈ ಸಿನಿಮಾಗ ಕುಟುಂಬದಿಂದನೇ ಪ್ರೊಡ್ಯೂಸ್ ಮಾಡ್ತಿದ್ದೀರಿ, ನೀವು ಕೂಡ ಬಂದಿದ್ದೀರಿ. ಸೊ ನಿಮ್ಮ ಪ್ರೊಡಕ್ಷನ್ ಅಲ್ಲಿ ಸಿನಿಮಾ ಮಾಡ್ತಿದ್ದೀನಿ ಅನ್ನೋ ಸಂದರ್ಭದಲ್ಲಿ ನೀವು ಕೊಟ್ಟಂತ ಆನ್ಸರ್, ಅಂದ್ರೆ ನಾನು ಮಾಡ್ತಾ ಇದ್ದೀನಿ ಸಿನಿಮಾ ಅಂತಂದಾಗ ಅವರ ಒಂದು ರಿಯಾಕ್ಷನ್ ಹೇಗಿತ್ತು? ಸೋ ಎಕ್ಸೈಟೆಡ್, ತುಂಬಾ ಖುಷಿ ಪಟ್ಟ. ಯಾಕಂದ್ರೆ ಅವನಿಗ ಕಂಫರ್ಟ್ ಲೆವೆಲ್ ಇದೆ ನನ್ನೊಟ್ಟಿಗೆ ಮಾತಾಡಕ್ಕೆ, ಏನಾರ ಐಡಿಯಾಸ್ ಡಿಸ್ಕಸ್ ಮಾಡಕ್ಕೆ. ಯಾಕಂದ್ರೆ ಹೆಚ್ಚಿಗೆ ಮಾತಾಡದೇ ಇರೋ ವ್ಯಕ್ತಿ ಅವನು, ತುಂಬಾ ಮಾತು ಆಡಲ್ಲ, ಸ್ವಲ್ಪ ಶೈ ಆಗಿರ್ತಾನೆ. ಸೊ ಈಸಿ ಆಗೋಯ್ತು ಅವನಿಗೆ ಒಂದು ಡಿಸ್ಕಷನ್ ಮಾಡೋಕ್ಕಾಗಲಿ. ಬಟ್ ಅಷ್ಟೇ ಈಸಿಯಾಗಿ ಅವನು ಅವ್ರ ಸುದೀಪ್ ಹತ್ರನೂ ಮಾತಾಡ್ತಾನೆ. ಬಟ್ ಫಸ್ಟ್ ನನ್ನ ಹತ್ರ ಬಂದು ಎಲ್ಲ ಡಿಸ್ಕಸ್ ಮಾಡಿ ಅವ್ನಿಗೆ ಏಜ್ ಮಾಡ್ತಾನೆ, ಓಕೆ ಇದು ದೀಪ ಮಾಮನ ಹತ್ರ ತಗೊಂಡೋಗ್ಬೋದಲ್ಲ ಅಂತ. ಆಮೇಲೆ ದೆನ್ ಹಿ ವಿಲ್ ಡಿಸ್ಕಸ್. ಸೊ ಇಟ್ ವಾಸ್ ಅ ಲವ್ಲಿ ಬಾಂಡ್. ನಮ್ಮ ಬಾಂಡ್ ಇನ್ನೂ ಸ್ಟ್ರಾಂಗ್ ಆಯಿತು ಅಂತ ನಂಗೆ ಅನ್ಸುತ್ತೆ. ನಾವು ಒಟ್ಟಿಗೆ ಬರ್ತಾ ಇದ್ದೀವಿ ಅಂತ, ಒಂದು ಈ ಜರ್ನಿ ನಾವು ಒಟ್ಟಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಲ್ಲ. ಸೊ ಇಟ್ ಹಸ್ ಜಸ್ಟ್ ಥಿಕನ್ಡ್ ಆ ಬಾಂಡ್, ಐ ಫೀಲ್. ಆಕ್ಟಿಂಗ್ ಕೆರಿಯರ್ ಸ್ಟಾರ್ಟ್ ಮಾಡಿ ಅಂತ ಯಾರ ಕಡೆಯಿಂದ ಬಂದದ್ದು ಮೊದಲಿಗೆ? ಅವ್ರ ತಾತನ ಕಡೆಯಿಂದ. ತಾತ, ಅಮ್ಮಮ್ಮ ಆಲ್ಸೋ ತುಂಬಾ ಆಸೆ ಇತ್ತು ಅವರಿಬ್ರಿಗೂ. ಯೋಗಿ ಸರ್, ಎಸ್ ತುಂಬಾ ವರ್ಷದಿಂದ ಪರಿಚಯ, ನೋಡ್ಕೊಂಡ್ ಬಂದಿದ್ರಿ ಸಂಚಿತ್ ಅವ್ರನ್ನ. ಬಟ್ ಒಂದು ಕ್ಷಣ ಇರುತ್ತೆ, ಇವ್ರನ್ನ ನೋಡಿದ ತಕ್ಷಣ ಒಂದು ಸಿನಿಮಾ ಹೀರೋ ಮಾಡಬೇಕು ಅಂತ. ಆ ಕ್ಷಣ ಯಾವುದು, ಯಾಕೆ ಅನಿಸ್ತು ಸಂಚಿತ್ ಅವ್ರನ್ನ ನಾಯಕನಾಗಿ ಮಾಡಬೇಕು ಅಂತ? ಇಲ್ಲ, ಅವ್ರು ನಾಯಕನಾಗಿ ನಾವು ಮಾಡೋದಲ್ಲ, ರೆಡಿ ಇದ್ರೆ ಹಾಗಾಗಿ ನಾವು ಅವ್ರ ಮನೆಗೆ ಸರ್ ಮನೆಗೆ ಹೋದಾಗ ನೋಡ್ತಾ ಇದ್ದೇವೆ. ತುಂಬ ಚೆನ್ನಾಗಿ ಹೇಳಕ್ಕೆ ತುಂಬ ಸ್ಮಾರ್ಟ್ ಆಗಿದ್ರು, ಆಮೇಲೆ ನೋಡೋಕ್ಕೆ ತುಂಬ ಚೆನ್ನಾಗಿರಲ್ಲಪ್ಪ ಇವರು ಅನಿಸ್ತಾ ಇತ್ತು. ಬಟ್ ಈಗಾಗಲೇ ಅವ್ರೂ ಅಷ್ಟೇ ಒಂದು ಇಂಟ್ರೆಸ್ಟ್ ಇತ್ತು. ಅದು ಮುಂಚೆ ನಾವು ಕೇಳಿದ್ದೇನೆಂದ್ರೆ ಅವರು ಒಳ್ಳೆ ಟೆಕ್ನಿಷಿಯನ್ ಆಗಿ, ಬಿಕಾಸ್ ಸಿನಿಮಾದ ಎಲ್ಲ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಅದಿತ್ತು. ಸೊ ಅದಾದ್ಮೇಲೆ ಗೊತ್ತಾಯಿತು ಸಿನಿಮಾ ಮಾಡಬೇಕು ಅಂತ. ಸೊ ನಾವು ಈ ಮ್ಯಾಂಗೋ ಪಚ್ಚ ಕತೆ ಬಂದಾಗ
ಫಸ್ಟ್ ನಮಗೆ ಧನಂಜಯ ಅವರು ಹೇಳಿದಾಗ ಈ ಥರ ಹೊಸಡು ಇವ್ರು ನೋಡಿ ನಾವು ಹೌದು ಚೆನ್ನಾಗಿದ್ದಾರೆ ಅಂತ ಹೇಳಿದಾಗ ಬಟ್ ಗೊತ್ತಿಲ್ಲ ಇದು ನಿಮಗೆ ಕೊಡ್ತಾರ ಇಲ್ಲ ಅವರೇ ಇಂಟ್ರೆಸ್ಟ್ ಮಾಡ್ಬೇಕಂತ ಇತ್ತು ಏನೋ ಅಂತ ಇತ್ತು ಒಂದು ಕೇಳ್ಕೊಂಡಾಗ ತುಂಬ ಸ್ವೀಟಾಗಿ ಅಕ್ಕನೂ ಸರ್ ಇಬ್ಬರು ಒಪ್ಕೊಂಡು ನಮ್ಮ ಅದೃಷ್ಟ ಆ್ಯಕ್ಚುಲಿ ನಮ್ಮ ಜೊತೆಗೆ ಮಾಡೋಣ ಅಂತ ಹೇಳ್ಬೇಕು ನಮ್ಮನ್ನು ಅವ್ರ ಜೊತೆಗೆ ಹಾಕೊಂಡು ವಿಚಾರ ಮಾಡಿದ್ದಾರೆ. ಹಾಗಾಗಿ ಆ ಪಾತ್ರಕ್ಕೆ ತುಂಬ ಚೆನ್ನಾಗಿ ಸೂಟ್ ಆಗ್ತದೆ ಅಂತ ಅನಿಸ್ತು. ಅದೇ ಥರ ತುಂಬ ಚೆನ್ನಾಗಿ ನಾವು ಅನ್ಕೊಂಡಿದ್ದೆ ಜಾಸ್ತಿ ಎಕ್ಸ್ಪೆಕ್ಟೇಷನಲ್ಲಿ ಅವರು ಪಾತ್ರ ನಿರ್ವಹಿಸಿದ್ದಾರೆ. ಸರ್ ಸಾಮಾನ್ಯವಾಗಿ ಡೆಬ್ಯೂ ಆ್ಯಕ್ಟರ್ಸ್ಗಳನ್ನ ಈಗಿನ ಕಾಲದವರು ಅಂದರೆ ನೋಡೋದೆಲ್ಲ ಒಂದು ಲವ್ ಸಬ್ಜೆಕ್ಟ್ಸ್ ಕೊಟ್ಟರೆ ಮಾಡ್ಬಿಡೋಣ, ಒಂದು ಸೇಫ್ ಗೇಮ್ ಸಿನಿಮಾ ಹಿಟ್ ಆಗ್ಬಿಡುತ್ತೆ ಅನ್ನೋ ಯೋಚನೆಯಲ್ಲಿ ಇರ್ತಾರೆ. ಅದನ್ನೆಲ್ಲ ಹೊರತುಪಡಿಸಿ ಈ ಸಿನಿಮಾ ಮಾಸು ಜೊತೆಗೆ ಒಂದು ಗ್ರೇ ಶೇಡ್ ಇರುವಂಥ ಕ್ಯಾರೆಕ್ಟರ್ ಅವ್ರದ್ದು. ಸೊ ಹೆಂಗೆ ಆಯ್ಕೆ ಮಾಡ್ಕೊಂಡು ಅದನ್ನು ನೀವು ಹೇಳಿದಾಗ ಅವ್ರ ರೆಸ್ಪಾನ್ಸ್ ಹೇಗಿತ್ತು ಅಂತ? ಇಲ್ಲ, ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಅವರು ಕತೆ ಕೇಳಿದ ಕೂಡಲೇ ತುಂಬ ಅವ್ರಿಗೆ ತುಂಬ ಇಷ್ಟ ಆಗಿ ಅಕ್ಕ ಆಗಲಿ ಅವರಾಗಲಿ ಇಷ್ಟಪಟ್ಟರು. ನಾನು ಕಾರ್ತಿಕ್ ಹೋಗಿ ಹೇಳಿದೆ ಅವ್ರಿಗೆ, ಸರ್ ಎಲ್ಲರೂ ಇಷ್ಟಪಟ್ಟರು. ಬಟ್ ನೀವು ಹೇಳ್ದಂಗೆ ಇದರಲ್ಲಿ ಅಂದರೆ ಲವ್ ಸ್ಟೋರಿ ಸೇಫ್ ಅಂತ ಯಾವ ಫಾರ್ಮುಲಾ ಅಂತೂ ಈ ಸಿನಿಮಾ ಬಂತು ಇಲ್ಲ, ಇದು ಮಾಡಿಬಿಟ್ರೆ ಸೇಫ್ ಆಗ್ಬಿಡ್ತೀವಿ ಅಂತ ಏನಿಲ್ಲ. ಜನರಲ್ಲಿ ಯಾವ್ದು ಇಷ್ಟ ಆಗೋದು ಗೊತ್ತಿಲ್ಲ. ಬಟ್ ಏನಂದರೆ ಈ ಸಿನಿಮಾಲಿ ಒಟ್ಟಾರೆ ನಿಮಗೆ ಲವ್ ಇದೆ, ಏನೋ ಆ್ಯಕ್ಷನ್ಗೆ ಎಷ್ಟು ಬೇಕಷ್ಟು ಆ್ಯಕ್ಷನ್ ಇದೆ, ಮತ್ತು ಅವನು ಹಳೋದು ನಗೋದು ಒಟ್ಟಾರೆ ಏನು ಬೇಕಾದ್ರೆ ಒಂದು ಸಂಸಾರಿಕ ಚಿತ್ರದಲ್ಲಿ ಏನೇನು ಬೇಕೋ ಅದೆಲ್ಲವೂ ಇದೆ. ಸೊ ಬರೀ ಆ್ಯಕ್ಷನ್ ಥರ ಏನಿಲ್ಲ. ಅಥವಾ ಗ್ರೇ ಶೇಡ್ ಅಂದರೆ ಗ್ರೇ ಶೇಡ್ ಅಲ್ಲ, ಮನುಷ್ಯ ಯಾವತ್ತೂ ಕೆಟ್ಟವನಾಗಲ್ಲ, ಸಿಚುಯೇಷನ್ ಕೆಟ್ಟವನು ಮಾಡುತ್ತೆ ಅಷ್ಟೇ. ಸೊ ಹಾಗಾಗಿ ಈ ಸಿನಿಮಾಲೂ ಅಷ್ಟೇ ಕೆಲವು ಸಿಚುವೇಷನ್ಗಳಿಗೆ ತಕ್ಕಂಗೆ ಅವನು ಹೆಂಗೆ ಚೇಂಜ್ ಆಗ್ತಾನೆ ಅಥವಾ ಹೆಂಗೆ ಬದಲಾಗ್ತಾನೆ ಅನ್ನೋದು ಮಾತ್ರ ಸಿನಿಮಾದ ಕತೆ. ಸೊ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅನಿಸ್ತು. ಅದೇ ಥರ ಅಂದ್ಕೊಂಡು ಮಾಡಿದಾಗ ಆ ಪಾತ್ರಕ್ಕೆ 100% ಇವತ್ತು ನೋಡಿದ್ರೆ ಪಕ್ಕ ಇವರು ಪಚ್ಚಾನೆ, ಅಂದರೆ ನಮ್ಮ ಸಿನಿಮಾದ ಹೆಸರು ಏನಿದೆ ಅವರು ಪ್ರಶಾಂತ್ ಅಲಿಯಾಸ್ ಪಚ್ಚ, ಅದು ತುಂಬ ಚೆನ್ನಾಗಿ ನ್ಯಾಯ ಒದಗಿಸಿದ್ದಾರೆ. ಸರ್ ನಿಮ್ಮ ಸಿನಿಮಾದ ಮೊದಲ ಗೆಲುವು ಅನಿಸಿದ್ದು ಅಂದರೆ ಸಾಮಾನ್ಯವಾಗಿ ರೋಡ್ ಪಕ್ಕ ಗೋಡೆಗಳಲ್ಲಿ ಸಿನಿಮಾ ಪೋಸ್ಟರ್ ಅನಿಸಿರ್ತಾರೆ, ಹಿಂಗೆ ಓದ್ತಿದ್ದ ಒಂದಷ್ಟು ಜನ ನಿಂತು 2 ಸೆಕೆಂಡ್ ನೋಡ್ತಾರೆ ಸರ್ ಯಾರಿದೆ ಹೀರೋ ಅನ್ನೋದು, ಅಲ್ಲೇ ಮೊದಲ ಗೆಲುವು ಅಂತ ಅನಿಸ್ತಾ ಅಂತ. ಎಸ್ ಅಂದರೆ ಪಾತ್ರಕ್ಕೆ ತಕ್ಕರಾಗಿ ಹೀರೋನ ಹುಡುಕಿ ಅವರು ಅದೇ ಹೇಳಿದ್ನಲ್ಲ, ತುಂಬ ಪ್ರಿಪೇರ್ ಆಗಿ ಬಂದರು. ಯೂಶಲಿ ಎಲ್ಲರೂ ಕಷ್ಟಪಟ್ಟು ಬರ್ತಾರೆ, ಬಟ್ ಇವರು ಅಷ್ಟೇ ಪ್ರಿಪೇರ್ ಆಗಿ ತುಂಬ ತಾಳ್ಮೆಯಿಂದ ಎಷ್ಟು ವರ್ಷ ಕಾದು ಹೀರೋ ಆಗ್ತಾ ಇರೋದು. ಸೊ ಅದು ನಾನೇನೋ ಮಾಡ್ಬಿಡಬೇಕು, ನಂಗೆ ಬಂದ್ಬಿಡ್ಬೇಕು, ನನಗೆ ಫ್ಯಾಮಿಲಿಯಿಂದ ಬರ್ತಾಯಿದ್ದೀನಿ ಅಂತ ಬಂದವರಲ್ಲ. ಅದಕ್ಕೇನು ಬೇಕೋ ಅದು ಶ್ರಮ ತೊಗೊಂಡು ಅಥವಾ ಪ್ರಾಕ್ಟೀಸ್ ಮಾಡಿ, ಅಥವಾ ಇವರು ಕೋರ್ಸ್ಗೆ ಹೋಗಿದ್ದಾರೆ ಅಂತ ಹೇಳಿದರು ಅಕ್ಕ, ಆವಾಗಲೇ ಕೋರ್ಸು ಮಾಡಿದ್ದಾರೆ, ಮತ್ತು ಬರೀ ಥಿಯರಿ ಅಲ್ಲ ಪ್ರಾಕ್ಟಿಕಲಾಗಿ ಸ್ಪಾಟಲ್ಲಿ ಕೆಲಸನೂ ಮಾಡಿದ್ದಾರೆ. ಸೊ ಅದನ್ನೆಲ್ಲವೂ ಇಟ್ಟು ಅವ್ರು ಬಂದಿರೋರು. ಸೊ ನೀವು ನೋಡಿ ಯಾವುದೇ ಪೋಸ್ಟರ್ ಅಥವಾ ನಿಮ್ಮ ಶಾರ್ಟಲ್ಲಿ ನೋಡಿ ಅವ್ರ ಕಣ್ಣಲ್ಲಿ ಒಂದು ಕಾನ್ಫಿಡೆನ್ಸ್ ಕಾಣುತ್ತೆ. ಆ ಕಾನ್ಫಿಡೆನ್ಸ್ ತುಂಬ ಮುಖ್ಯ ಒಬ್ಬ ಆ್ಯಕ್ಟರ್ಗೆ ಅಥವಾ ಪ್ರತಿಯೊಬ್ಬ ಮನುಷ್ಯನಿಗೆ ಮುಖ್ಯ ಅಲ್ವಾ. ಸೊ ಅದು ನಿಮಗೆ ಎತ್ತಿ ಕಾಣುತ್ತೆ. ಅಂದರೆ ಅವರು ತುಂಬ ಅವರಲ್ಲಿ ಅವ್ರು ನಂಬ್ತಾರೆ, ಆ ನಂಬಿಕೆನೂ ಇದೆ, ಕಾನ್ಫಿಡೆನ್ಸು ಇದೆ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಎತ್ತಿ ಕಾಣುತ್ತೆ. ಯಾರು ನಮಗೂ ಅನಿಸುತ್ತೆ, ನಾನೇ ಅನಿಸ್ತೇವೆ ಇವನು ನಿಮ್ಗೆ ನೋಡ್ಬೇಕಲ್ಲಪ್ಪ ಅಂತ, ಯಾಕಂದರೆ ಅಷ್ಟು ಖಡಕ್ಕಾಗಿದ್ದಾರೆ. ಅದಕ್ಕೆ ನಾವು ಸಾಂಗಲ್ಲಿ ಉಪಯೋಗಿಸಿದ್ದೆ, ಇದು ಒಂಥರ ಖಡಕ್ ಮಾಲು ಇದು ಅಂತ. ನಲ್ಲ ಸಿನಿಮಾದಲ್ಲಿ ಸುದೀಪ್ ಸರ್ ಕ್ಯಾರೆಕ್ಟರ್ ನೇಮ್ ಪ್ರಶಾಂತ್ ಅಂತ, ಅದಕ್ಕೆ ಪ್ರೀತಿಯಿಂದ ಪಚ್ಚಿ ಅಂತ ಕರೀತಾರೆ. ಸೊ ಪಚ್ಚಿ ಅನ್ನೋ ಪಾತ್ರನ ಇಲ್ಲಿಗೂ ತರಬಹುದಾಗಿತ್ತು, ಪಚ್ಚ ಯಾಕೆ? ಕಿಚ್ಚ ಮತ್ತು ಪಚ್ಚ ಈ ಒಂದು ಸಾಮ್ಯತೆ ಇರಲಿ ಅನ್ನೋ ಕಾರಣಕ್ಕೆ ಹೇಗೆ ಅಂತ? ಇಲ್ಲ, ಅದು ವಿವೇಕ್ ಅವರು ಬರೆದಾಗ ಪ್ರಶಾಂತ್ ಅಂತಾನೆ ಇತ್ತಿದ್ದು ಕ್ಯಾರೆಕ್ಟರ್ ಹೆಸರು. ಅದರಲ್ಲಿ ಅವರು ಪಚ್ಚ ಅಂತ ಕರೀತಾರೆ ಅವ್ರ ಫ್ರೆಂಡ್ಸ್ ಎಲ್ಲ ಅವ್ರನ್ನ. ಸೊ ನಾವು ಹಿಂದೆ ಅವ್ರು ಮಾಡಿದ್ದು ಪಚ್ಚಿ ಕ್ಯಾರೆಕ್ಟರ್ ಅದೆಲ್ಲ ಯಾವುದು ನೆನೆಸ್ಕೊಂಡಿಲ್ಲ ಆ ಟೈಮಲ್ಲಿ. ಬಟ್ ಸ್ಕ್ರಿಪ್ಟ್ ಡಿಸ್ಕಷನ್ ಟೈಮಲ್ಲಿ ಯಾರೋ ಇದನ್ನು ನೋಟಿಸ್ ಮಾಡಿ ಹೇಳಿದ್ರು, ಅಲ್ಲೇ ಕಿಚ್ಚ ಆ್ಯಂಡ್ ಪಚ್ಚ ಆಗಿಬಿಡುತ್ತಲ್ಲ ಈಗ. ಐ ಸೆಡ್ ಸೋ ನೈಸ್, ಬಟ್ ಅದು ಒಳ್ಳೇದಲ್ವಾ ಅಂತ ನಂಗೆ ಅನಿಸ್ತು. ಸೊ ವಿ ವಿ ವೆರಿ ಹ್ಯಾಪಿ. ಅದು ನಾನು ಹೇಳಿದಂಗೆ ಕೆಲವೆಲ್ಲ ಒಂದು ರೀತಿ ಕೂಡಿ ಬಂದಿದೆ, ಅದೆಲ್ಲ ಒಂದು ಬ್ಲೆಸ್ಸಿಂಗ್ ಆಗಿ ನಾನು ಅನ್ಕೋತೀನಿ. ಅದೇನೋ ಒಂದು ಸೈನ್, ಒಂದು ಗುಡ್ ಓಮನ್ ಥರ. ಸೊ ಇಟ್ ವಾಸ್ ನಾಟ್ ಇಂಟೆನ್ಷನಲ್. ಸರಿ, ಇನ್ನು ಸಿನಿಮಾದ ಕಥೆ ವಿಚಾರಕ್ಕೆ ಬರೋದಾದ್ರೆ, ಮೈಸೂರು ಅಂತಂದರೆ ನೆನಪಾಗೋದು ಅರಮನೆ ಇದೆ, ಅಂಬಾರಿ, ಅಲ್ಲಿನ ವಾತಾವರಣ, ಬೆಟ್ಟ, ಚಾಮುಂಡಿ ಬೆಟ್ಟ ಎಲ್ಲ ನೆನಪಾಗುತ್ತೆ. ಅದನ್ನು ಹೊರತುಪಡಿಸಿ ಈ ಥರದೊಂದು ಆ್ಯಂಗಲ್ ಇರೋ ಕಥೆನ ಯಾರು ಊಹೆನೇ ಮಾಡಿರಲಿಲ್ಲ. ಸಾಮಾನ್ಯವಾಗಿ ಮಾಫಿಯಾ ಅಂದ ತಕ್ಷಣ ಎಲ್ಲ ಬೆಂಗಳೂರು ನೋಡ್ತಾರೆ ಹೊರತು ಮೈಸೂರು ಕಡೆ ಯಾರು ತಿರುಗಿ ನೋಡ್ತಾ ಇರಲಿಲ್ಲ. ಅಂಥ ಕಥೆಯನ್ನು ತರುವಂಥದ್ದು ಎಷ್ಟು ಕಷ್ಟ ಆಯಿತು ಅಂತ? ಅಲ್ಲ, ಕಷ್ಟ ಏನಿಲ್ಲ. ಬಿಕಾಸ್ ನೀವು ಅವಾಗ ಹೇಳ್ದಂಗೆ ವಿವೇಕ್ ಅವರು ತುಂಬ ಚೆನ್ನಾಗಿ ಕಥೆನ ಮೊದಲೇ ಹೆಣೆದಿದ್ರು. ಆಮೇಲೆ ಮಾಫಿಯಾ ಅಂತ ಈ ಸಿನಿಮಾ ಮಾಫಿಯಾ ಸಿನಿಮಾ ಅಂತ ಏನಲ್ಲ ಆ್ಯಕ್ಚುಲಿ. ಬಿಕಾಸ್ ಮೈಸೂರನ್ನ ತುಂಬ ಸುಂದರವಾಗಿ, ಬಿಕಾಸ್ ಅವರು ಮೈಸೂರು ಅದರಿಂದ ಅವರು ವಿವೇಕ್ ಅವರು ತುಂಬ ಚೆನ್ನಾಗಿ ಎಲ್ಲ ಗಲಿಗಳು ಓಡಾಡಿರ್ತಾರೆ. ಸೊ ಹಾಗಾಗಿ ಮೈಸೂರನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹಂಗಂತ ಎಲ್ಲರೂ ತೋರಿಸಿದ್ದಾರೆ, ಬಟ್ ಇದನ್ನು ಇನ್ನೊಂದು ಸ್ವಲ್ಪ ಪ್ರಾಬ್ಲಿ ಎಕ್ಸ್ಟ್ರಾ ಕೇರ್ ತೊಗೊಂಡು, ಯಾಕಂದ್ರೆ ಮೈಸೂರಿನ ಕಥೆ ಆಗಿರೋದ್ರಿಂದ ಮೈಸೂರಿನ ಈಚ್ ಆ್ಯಂಡ್ ಎವ್ರಿ ಸ್ಟ್ರೀಟ್ಸ್ ಅಥವಾ ನಾವು ಶೂಟ್ ಮಾಡೋ ಜಾಗಗಳನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಹಂಗೆ ಹೊರತು ಏನಿಲ್ಲ. ಬಿಕಾಸ್ ಮೈಸೂರು ಎಲ್ಲರಿಗೂ ಯಾರಿಗೂ ಇಷ್ಟ ಅಲ್ಲ, ಮೈಸೂರು ಹೇಳಿ ಎಲ್ಲರಿಗೂ ಇಷ್ಟ. ಸೊ ನಮಗೆ ಮೈಸೂರದೇ ಒಂದು ರೂಟೆಡ್ ಕಥೆ ಸಿಕ್ಕಿರೋದ್ರಿಂದ ಅಲ್ಲಿ ಹೋಗಿ ಮಾಡಿದ್ದಿದ್ದನ್ನು. ಸೊ ಇದೆಲ್ಲ ಕ್ರಿಯೇಟಿವ್ ವಿವೇಕ್ ಅವ್ರಿಗೆ ಹೋಗಬೇಕು. ಯಾಕಂದರೆ ಅವರು ಕತೆ ಬರ್ಕೊಂಡು ಬಂದಾಗೆ ಮೈಸೂರು ಬ್ಯಾಕ್ ಡ್ರಾಪಲ್ಲಿ ಏನು ನಡೀತದೆ ಅಂದರೆ ನೈಜ ಘಟನೆ ತೊಗೊಂಡು ಸ್ವಲ್ಪ ಅದ್ರ ಪ್ರಕಾರ ಸಿನಿಮಾ ಮಾಡ್ಕೊಂಡು ಮಾಡಿರೋದು.
ಸರ್ ಇವತ್ತಿನ ಕಾಲಘಟ್ಟಕ್ಕೆ ತುಂಬ ಹತ್ತಿರವಾದಂಥ ಕಂಟೆಂಟ್ ಅನಿಸುತ್ತೆ. ಯಾಕಂದರೆ ಮ್ಯಾಂಗೋ ಪಚ್ಚ ಅಂತ ಇಟ್ಟಿದ್ದೀರಾ. ಸೊ ಮ್ಯಾಂಗೋ ಅಂತ ತಕ್ಷಣ ಒಂದಷ್ಟು ಜನಗಳು ಗೊತ್ತು, ಅಂದರೆ ಮಾರ್ಕೆಟಲ್ಲಿ ಹೋಗ್ತದೆ ಮೈಸೂರು ಮ್ಯಾಂಗೋ ಅಂತ ಕರೀತಾರೆ, ಆ ಥರದ್ದೆಲ್ಲ ಒಂದಷ್ಟು ಜನಕ್ಕೆ ಗೊತ್ತಿರುತ್ತೆ ಆ ವಿಚಾರ. ಸೊ ಆ ಸಬ್ಜೆಕ್ಟ್ ತಗೊಳ್ಳೋದು ತುಂಬ ಸೆನ್ಸಿಬಲ್ ಸಬ್ಜೆಕ್ಟ್ ಅದನ್ನು. ಸೊ ಮೊದಲ ಸಿನಿಮಾಗೆ ಈ ಥರದ್ದೆಲ್ಲ ರಿಸ್ಕ್ ಮತ್ತು ಆ ಥರದ್ದೆಲ್ಲ ಯೋಚನೆಗಳಿತ್ತ ಅಂತ? ಭಾಳ ಸೆನ್ಸಿಟಿವ್ ಟಾಪಿಕ್ ಅದು ಖಂಡಿತ ಹೌದು. ಆದರೆ ಅದು ಒಂದು ಆ ಒಂದು ಇದ್ರದ ಬ್ಯಾಕ್ ಡ್ರಾಪ್ ಅಲ್ಲಿ ನಡೆಯುವಂಥ ಕಥೆ ಇದು. ಪಚ್ಚನ ಕಥೆ ಇದು. ಪಚ್ಚ ಇರೋದ್ರಿಂದ ಅದು ಹೇಗೆ ಪಚ್ಚನಿಗೆ ಅಫೆಕ್ಟ್ ಆಗುತ್ತೆ ಅಂತ ಒಂದು ಕಥೆ. ಸೊ ಅದು ಬರೀ ಒಂದು ಬ್ಯಾಕ್ ಡ್ರಾಪ್ ಅಲ್ಲಿರೋದು. ಪಚ್ಚನ ಒಂದು ಜರ್ನಿ. ಅವನು ಯಂಗ್ ಪ್ಲೇಫುಲ್ ಬಾಯ್, ಅವನಿಗೆ ಬೇರೆ ಯಾವುದೇ ಕೇರ್ ಇಲ್ಲ ಜೀವನದಲ್ಲಿ. ಸಡನ್ನಾಗಿ ಒಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ, ಅವ್ನು ಸಡನ್ನಾಗಿ ಏನೇನೋ ಡಿಸಿಷನ್ ತಗೊಳ್ತಾನೆ. ಅವನ ಜರ್ನಿ ಯಾಕೆ ಅದೆಲ್ಲ ಆಯಿತು, ಹೇಗಾಯಿತು, ಅದ್ರ ಕಡೆ ಗಮನ ಸೆಳೆಯಿತ್ತು ನಮಗೆ. ದಿಸ್ ವಾಸ್ ಜಸ್ಟ್ ಇನ್ ದ ಬ್ಯಾಕ್ ಡ್ರಾಪ್. ಸೆಟ್ಲ್ ಆಗಿರುತ್ತೆ. ಆಮೇಲೆ ಫಸ್ಟ್ ಆಫ್ ಆಲ್ ಹೇಳ್ಬೇಕು, ದೇವರನ್ನ ನಮ್ಗೆ ಗೊತ್ತಿರಲ್ಲ ಮ್ಯಾಂಗೋ ಅಂದ್ರೆ ಅಂತ. ನಿಮ್ಗೆ ಅಟ್ಲೀಸ್ಟ್ ಗೊತ್ತಿಲ್ಲ, ನನಗಂತೂ ಗೊತ್ತಿರಲಿಲ್ಲ. ಸೊ ಪ್ರಾಬ್ಲಿ ಆಮೇಲೆ ಅವ್ರು ಅರ್ಥ ಮಾಡಿಸ್ದಾಗ ಗೊತ್ತಾಯಿತು ಮ್ಯಾಂಗೋ ಅಂದ್ರೆ ಏನಂತ. ಸೊ ಕೇಳ್ದಂಗೆ ಸೆಟ್ಲ್ ಆಗಿರುತ್ತೆ ಅಷ್ಟೇ. ಬಟ್ ಸಿನಿಮಾ ಕಥೆನೇ ಬೇರೆ ಇದೆ. ಸೊ ಎಲ್ಲೋ ಬ್ಯಾಕ್ ಡ್ರಾಪಲ್ಲಿ ಅದು ಇರುತ್ತೆ. ಅದ್ರ ಜೊತೆಗೆ ಏನಕ್ಕೆ ಮ್ಯಾಂಗೋ ಪಚ್ಚ, ಅದಕ್ಕೆ ಪಚ್ಚ ಯಾಕೆ ಮ್ಯಾಂಗೋ ಪಚ್ಚ ಆದ ಅಂತಾನೆ ಸಿನಿಮಾ. ಸೊ ಹಾಗಾಗಿ ಅದಾದಮೇಲೆ ಅದ್ರ ಪರಿಣಾಮಗಳೇನು, ಸೊ ನಾವು ಹೇಗಿರ್ಬೇಕು ಸಮಾಜದಲ್ಲಿ ಅನ್ನೋದು ಕಲಿಸ್ಕೊಡೋ ಒಂದು ಕತೆ ಇದು. ಸರ್ ಇನ್ನು ದಿನನಿತ್ಯ ಸಂಜಿತ್ ಅವ್ರನ್ನ ಮನೇಲಿ ನೋಡ್ತಾ ಇದ್ರಿ, ಬಟ್ ಆನ್ ದಿ ಸ್ಪಾಟ್ ಅಂದರೆ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ನೀವು ಹೋದಾಗ ಸೊ ಯಾವ ಸೀನ್ ನಡೀತಿತ್ತು ಆ ಸಂದರ್ಭದಲ್ಲಿ ಈ ಮಟ್ಟಿಗೆ ಆ್ಯಕ್ಟ್ ಮಾಡ್ತಾರ ಅಂತ ಅನ್ಸುತ್ತಲ್ಲ? ಫಸ್ಟ್ ಶಾಟಿಗೆ ಹೋಗಿದ್ದೀನಿ. ಫಸ್ಟ್ ಡೇ ಮೈಸೂರಲ್ಲೇ ನಡೀತಾ ಇತ್ತು. ಅವ್ನು ಭಾಳ ಕಾನ್ಫಿಡೆನ್ಸಲ್ಲಿ ತುಂಬ ಮುದ್ದಾಗಿ ಕಾಣ್ತಾ ಇದ್ದ ಆ ಸ್ಕ್ರೀನಲ್ಲಿ. ಐ ವಾಸ್ ಸಿಟ್ಟಿಂಗ್ ಬಿಹೈಂಡ್ ದ ಮಾನಿಟರ್. ಅವ್ನು ನಾನು ನೋಡಬಾರ್ದು, ಸಪೋಸಿಂಗ್ ಅವನಿಗೆ ತುಂಬ ಕಾನ್ಷಿಯಸ್ ಆಗ್ತಾನೆ ಏನು. ಆಮೇಲೆ ಶಾರ್ಟ್ ತೆಗಿಯೋಕ್ಕೆ ಮುಂಚೆ ಅವ್ನಿಗೆ ಹುಡುಕ್ತಾ ಇದ್ದಾನೆ, ಅತ್ತೆ ಎಲ್ಲಿ ಅಂತ. ನಾನು ಇಲ್ಲೇ ಇದ್ದೀನಿ, ಕಮ್ ಸಿಟ್ ಪ್ರಾಪರ್ಲಿ ಅಂತಂದ, ಇಲ್ಲಿ ಬಂದು ಕೂತ್ಕೊಳ್ಳಿ ಅಂತಂದ. ಸೊ ಅವಾಗ ಅನಿಸ್ತು ಓಕೆ, ಧೈರ್ಯವಾಗಿದ್ದಾನೆ, ಕಾನ್ಫಿಡೆನ್ಸ್ ಇದೆ ಅವನಿಗೆ. ತುಂಬ ಖುಷಿ ಆಯಿತು. ಅವನಿಗೆ ಒಂದು ಟೆನ್ಷನ್ನೇ ಇರಲಿಲ್ಲ, ಒಂದು ನರ್ವಸ್ನೆಸ್, ಅಂದರೆ ಹೊಸಬನಾಗಿ ಕ್ಯಾಮ್ರಾ ಮುಂದೆ ನಿಂತಿದ್ದೀನಿ ಅಂತ ಒಂದು ಫೀಲೇ ಇರಲಿಲ್ಲ ಅವನಿಗೆ. ಯಾಕಂದರೆ ಆ ವಾತಾವರಣದಲ್ಲಿ ಇದ್ದಿದ್ದಲ್ಲ ಅವನು. ಸೊ ಬಹುಶಃ ಇದು ನಮ್ಮ ಮನೆ ಥರ ಅವನು ಅಂದ್ಕೊಂಡು ಹಿ ಈಸ್ ವೆರಿ ಕ್ಯಾಶುಯಲ್ ಆಗಿ ಮಾಡಿದ್ದಾನೆ. ಇಟ್ ವಾಸ್ ಅ ವೆರಿ ಇಂಪಾರ್ಟೆಂಟ್ ಸೀನ್ ಆಲ್ಸೋ. ತುಂಬ ಚೆನ್ನಾಗಿ ಮಾಡಿದ. ಸೊ ಮೈಸೂರು ಅಂತ ತಕ್ಷಣ ನಿಮ್ಗೆ ನೆನಪಾಗುವಂಥದ್ದು, ಯಾಕಂದರೆ ಸುದೀಪ್ ಸರ್ಗೂ ಭಾಳ ಹತ್ತಿರದಂಥ ಇದು. ಮೈಸೂರು ಅಂತಂದರೆ ಹಳೆ ನೆನಪುಗಳಲ್ಲಿ ಹೇಳ್ತಾ ಇದ್ದು. ಸೊ ಒಂದಷ್ಟು ಸಿನಿಮಾಗಳ ಶೂಟಿಂಗ್ ಅಲ್ಲೂ ಕೂಡ ಆಗಿದೆ. ಸೊ ಅದೇ ಥರ ಅಂದರೆ ಹುಚ್ಚ ಸಿನಿಮಾನೇ ಆಗಿದೆ ಆ್ಯಕ್ಚುಲಿ ಟಿ ನರಸೀಪುರ ಆ ಕಡೆ ಒಂದಷ್ಟು ಭಾಗಗಳಲ್ಲಿ. ಸೊ ಇದು ಅದೇ ಥರ ಟ್ರೈ ಆಗಿದೆ, ಒಂದಷ್ಟು ನೋಡಿದಂತಹ ಜಾಗಗಳನ್ನು ಪಚ್ಚದಲ್ಲಿ ತೋರಿಸೋದು. ಇಲ್ಲ, ನನಗೆ ಮೈಸೂರು ಅಂದರೆ ಚಾಮುಂಡಿ ತಾಯಿ, ಆಮೇಲೆ ಮತ್ತೆ ಪಚ್ಚ ಅಂತಲೇ ಬರುತ್ತೆ ಬಾಯಿಗೆ. ಅವು ಮೈಸೂರ ಗ್ರೀನರಿ, ಅದರದ್ದು ಹೆರಿಟೇಜು, ದಸರಾ. ಸೊ ಯಾವಾಗಲೂ ಅದೊಂದು ಒಂದು ಶಾಂತವಾಗಿರೋ ಒಂದು ಸಿಟಿ. ನಾನು ಯಾವಾಗಲೂ ಹೇಳ್ತಿದ್ದೆ ದೀಪು, ನಾವು ವಯಸ್ಸಾದ ಮೇಲೆ ಮೈಸೂರಿಗೆ ಶಿಫ್ಟ್ ಆಗೋಣ. ಅವ್ರಿಗೆ ಇಷ್ಟ ಆಗಲ್ಲ, ಯಾಕಂದರೆ ಅವ್ರಿಗೆ ಸ್ವಲ್ಪ ಎಲ್ಲ ಎನರ್ಜೆಟಿಕ್ ಆಗಿರಬೇಕು, ಸ್ಲೋ ಆಗಿ ಸೈಲೆಂಟ್ ವಾತಾವರಣ ಅವರು ಜಾಸ್ತಿ ಇಷ್ಟಪಡಲ್ಲ. ಒನ್ಸ್ ಇನ್ ಅ ವೈಲ್ ಅಫ್ಕೋರ್ಸ್ ನಾವು ಹಾಲಿಡೇಸಿಗೆ ಬರ್ಬೋದು, ಬಟ್ ಟು ಪರ್ಮನೆಂಟ್ಲಿ ಸ್ಟೇ ದೇರ್. ಸೊ ಐ ಲವ್ ಮೈಸೂರು ಸೋ ಮಚ್. ತುಂಬ ಇಷ್ಟಪಡ್ತೀನಿ ನಾನು. ನನ್ನ ಫಸ್ಟ್ ವಿಸಿಟ್ ಟು ಮೈಸೂರು ವಾಸ್ ವಿತ್ ನನ್ನ ತಂದೆ ತಾಯಿ ಅವ್ರು ಕರ್ಕೊಂಡು ಹೋಗಿದ್ದು. ಅದು ನಾನು ಐ ಮಸ್ಟ್ ಬಿನ್ 5 or 6 ಅಷ್ಟೇ. ಅವಾಗ ಸಿದ್ಧಾರ್ಥ ಹೋಟ್ಲಲ್ಲಿ ನಾವು ಉಳ್ಕೊಂಡಿದ್ದು ನೆನಪಿದೆ ನನಗೆ. ಝೂಗೆಲ್ಲ ಹೋಗಿದ್ವಿ, ಪ್ಯಾಲೇಸ್ ಎಲ್ಲ ನೋಡ್ಕೊಂಡ್ಬಂದ್ವಿ. ತುಂಬ ಚೆನ್ನಾಗಿದೆ, ಎಂಥ ಬ್ಯೂಟಿಫುಲ್ ಹೆರಿಟೇಜ್ ಸಿಟಿ ಅಲ್ವಾ. ವೆರಿ ನೈಸ್. ಜೂನಿಯರ್ ಕಿಚ್ಚ ಅನ್ನೋ ಒಂದು ಬಿರುದನ್ನು ಕೊಟ್ಟಿದ್ದಾರೆ ಸಂಚಿತ್ ಅವ್ರಿಗೆ. ಸೊ ಎಲ್ಲೋ ಒಂದು ಕಡೆ ನೋಡಿದ್ರೆ ಸುದೀಪ್ ಸರ್ ಒಂದು ಸ್ವ್ಯಾಗ್ ಒಂದಷ್ಟು ಏನಿದೆ ಅದೆಲ್ಲವೂ ಕೂಡ ಅವ್ರ ಕಣ್ಣಲ್ಲಿ ಕಾಣಿಸ್ತಾ ಇದೆ ಅನ್ನೋದು. ಯಾಕಂದರೆ ಪರ್ಟಿಕ್ಯುಲರ್ಲಿ ಹುಚ್ಚ ಸಿನಿಮಾದ ಒಂದು ಗ್ಲಿಮ್ಸ್ ನೋಡಿದ್ರೆ, ಅಂದರೆ ಫೋಟೋಗಳು ಹಳೇದು ನೋಡಿದ್ರೆ, ಅವರು ಸಿಗರೇಟ್ ಹಿಡಿಯೋ ಸ್ಟೈಲ್ ಆಗಲಿ, ಒಂದು ಬೈಕ್ ಇದೆ ಅದನ್ನು ಕೂಡ ಅದೇ ಸ್ಟೈಲ್ ಓಡಿಸೋದಾಗಲಿ, ಅದೆಲ್ಲವೂ ಕಾಣಿಸುತ್ತೆ ಅದರಲ್ಲಿ. ಏನು ಅವನಿಗೆ ನ್ಯಾಚುರಲ್ ಆಗಿ ಬಂದಿದೆ, ಅದು ಬೇಕಂತ ಅವನು ಅನ್ವರ್ಸ್ಕೊಂಡಿಲ್ಲ. ವೆರಿ ನ್ಯಾಚುರಲಿ ಹೀ ಈಸ್ ಟೇಕನ್ ಆಫ್ಟರ್ ಹಿಮ್. ಮೇ ಬಿ ಸಿಗರೆಟ್ ಸ್ಮೋಕಿಂಗ್ ಸ್ಟೈಲ್ ಅದನ್ನು ನೋಡಿ ಕಲ್ತಿರ್ಬೋದು, ಗೊತ್ತಿಲ್ಲ. ಬಟ್ ಕೆಲವೆಲ್ಲ ಅವ್ನು ಮಾತಾಡೋ ರೀತಿ, ಅವ್ನ ಸ್ವ್ಯಾಗ್ ಆಗಲಿ, ಒಂದೊಂದ್ಸತಿ ನಮಗೆ ಅನಿಸುತ್ತೆ ಅವ್ನು ಸಡನ್ನಾಗಿ ರೂಮ್ ಎಂಟ್ರಿ ಆದರೆ ದೀಪು ಅಂತ, ಅಯ್ಯೋ ಸಂಚಿ ನೀನಾ ಅಂತ. ಇನ್ಫ್ಯಾಕ್ಟ್ ನಮ್ಮ ಫಾದರ್ ಲಾಗೂ ಒಂದು ಸತಿ ಕನ್ಫ್ಯೂಷನ್ ಆಗೋಯ್ತು. ಫಸ್ಟ್ ಟೀಸರ್ ಬಂದಾಗ ದೀಪುದ ವಾಯ್ಸ್ ಓವರಲ್ಲಿ ಬರುತ್ತಲ್ಲ, ಸುದೀಪ್ ಅವ್ರ ವಾಯ್ಸಲ್ಲಿ, ಅದು ನೋಡ್ಬೇಕಾದ್ರೆ
ಅಯ್ಯೋ ಸಂಚಿ ವಾಯ್ಸ್ ಎಷ್ಟು ದೀಪು ಥರ ಇದೆ ಅಂತ ಹೇಳಿದ್ರು. ನಾನಂದೆ ಅಪ್ಪ ನಿಮ್ಮ ಮಗನೇ ಅದು, ಅವನು ಸಂಚಿ ಮಾತಾಡಿದಲ್ಲ. ಹೌದಾ, ನನಗನ್ಸು ಅದು ಸಂಚಿ ಅಂತ. ಸೊ ಅವರಿಗೆ ಕನ್ಫ್ಯೂಸ್ ಆಗುತ್ತೆ ಒಂದೊಂದ್ಸತಿ. ಸೊ ಅದು ಐ ಥಿಂಕ್ ಇಟ್ಸ್ ನ್ಯಾಚುರಲಿ ಕಮ್ ಟು ಹಿಮ್. ಸೂಪರ್. ಪಚ್ಚ ಸಿನಿಮಾದಲ್ಲೂ ಸಿನಿಮಾ ಲವರ್ ಆಗಿರ್ತಾನ ಅಂತ, ಯಾಕಂದ್ರೆ ಥಿಯೇಟರ್ ಬ್ಯಾಕ್ ಹೌದಾ ಮೇಡಮ್? ನಿಜ. ಆದ್ರೆ ನೆಕ್ಸ್ಟ್ ಬಟ್ ಪ್ರೊಡ್ಯೂಸರ್ಸ್ಗೆ ಇಷ್ಟ ಆಗುವಂತ ಸಿನಿಮಾ ಲವರ್ ಅಲ್ಲ ಅವನು, ಯಾಕಂದ್ರೆ ಪೈರಸಿ ಮಾಡ್ತಾನೆ ಅದರಲ್ಲಿ. ಆ ಸಿನಿಮಾ ಸಂದರ್ಭ ಅಂತ ಬಂದಾಗ, ಸಿನಿಮಾದ ಟೈಮ್ ಲೈನ್ ಬಂದ್ರೆ, ಬ್ಯಾಕ್ ಡ್ರಾಪ್ ಬಂದ್ರೆ 2001-2 ಅಂತ ಬರುತ್ತೆ. ಆ ಸಂದರ್ಭದಲ್ಲೇ ಸುದೀಪ್ ಸರ್ ಎಂಟ್ರಿ ಕೊಟ್ಟಿರ್ತಾರೆ. ಸೊ ಅದೇನಾದ್ರೂ ಯೂಸ್ ಆಗಿದೆಯಾ ಸಿನಿಮಾದಲ್ಲಿ ಸುದೀಪ್ ಸರ್ ಕಾಣಿಸ್ತಾರ ಅಂತ? 2001 ಮತ್ತೆ 2 ಸಂದರ್ಭದಲ್ಲೇ ಸುದೀಪ್ ಸರ್ ಎಂಟ್ರಿ ಇಂಡಸ್ಟ್ರಿ. ಸೊ ಆ ಟೈಮಲ್ಲಿ ಈ ಸಿನಿಮಾದು ನಡೀತಾ ಇರುತ್ತೆ ಬ್ಯಾಕ್ ಡ್ರಾಪ್. ಸೊ ಸುದೀಪ್ ಸರ್ ಕಾಣಿಸ್ತಾರ ತೆರೆ ಮೇಲೆ ಆಗಿಂದ? ಅರೆ ನಂಗೆ ಬಹಳ ಖುಷಿ ಆಗುತ್ತೆ, ಯಾಕಂದ್ರೆ ತುಂಬಾ ಜನ ಏನೇನೋ ಅಲ್ಲ, ಏನೇನೋ ಸಮ್ ಸಾರ್ಟ್ ಆಫ್ ಕನ್ಕ್ಲೂಷನ್. ಇದು ಫಸ್ಟ್ ಟೈಮ್ ನಾನು ಕೇಳ್ತಿರೋದು, ಬಟ್ ಚೆನ್ನಾಗಿದೆ. ಕಾಣಿಸ್ತಾರ ಮೇಡಮ್ ಸುದೀಪ್ ಸರ್? ಗೊತ್ತಿಲ್ಲ, ಕಾಣಿಸ್ಬಹುದು. ನೀವು ಬಂದು ನೋಡಿ, ನಿಮಗೆ ಸುದೀಪ್ ಸರ್ ಒಂದ್ ರೀತಿ ಕಾಣಿಸ್ತಾರೆ, ಇದಾರೆ ಅವ್ರ ಫಿಲ್ಮ್ ಅಲ್ಲಿ ಅಂತ ನಾನು ಹೇಳ್ತೀನಿ. ಪಚ್ಚನದು ಗ್ರೇ ಶೇಡ್ ಅಂತ ಹೇಳಿದ್ವಿ, ಒಳ್ಳೆಯವನಾಗಿ ಇಷ್ಟ ಆಗ್ತಾನ ಅಥವಾ ಈ ತರ ಮಾಸ್ ಇದ್ರೆ ಓಕೆನಾ? ನನಗೆ ಪಚ್ಚ ಒಳ್ಳೆಯವನಾಗೂ ಪಡ್ತೀನಿ, ಕೆಟ್ಟವನಂತ ಹೇಳಕ್ಕೂ ಆಗಲ್ಲ ಇದ್ರಲ್ಲಿ, ಯಾಕಂದ್ರೆ ನನ್ಗೆ ತುಂಬಾ ಬಿಟ್ಕೊಡಕ್ಕೂ ಆಗಲ್ಲ. ಈಸ್ ನಾಟ್ ಸಿಚುವೇಶನ್, ಅವನ ಪರಿಸ್ಥಿತಿಗೆ ಅಡ್ಯಾಪ್ಟ್ ಮಾಡ್ಕೊಂಡಿದ್ದಾನೆ ಅವನ್ನ ಅಷ್ಟೇ. ಅವನಿಗೆ ಏನು ಕರೆಕ್ಟ್ ಅನಿಸ್ತೋ ಅದನ್ನ ಮಾಡಿದ್ದಾನೆ. ಬಟ್ ಪಚ್ಚ ತುಂಬ ಇಷ್ಟ ಆಗ್ತಾನೆ ನನಗೆ, ವೆರಿ ರಿಯಲ್ ಕ್ಯಾರೆಕ್ಟರ್. ಹೌದು ಸರ್, ಕರೆಕ್ಟ್ ಸರ್. ಒಂದು 20-22 ವರ್ಷದ ಹಿಂದಿನ ಕತೆ. ಸೊ ಆ ಒಂದು ಸಂದರ್ಭಕ್ಕೆ ಆ ಬ್ಯಾಕ್ ಡ್ರಾಪನ್ನು ಕ್ರಿಯೇಟ್ ಮಾಡೋದು ಭಾಳ ಕಷ್ಟ ಆ್ಯಕ್ಚುಲಾಗಿ. ಮೈಸೂರು ಹಳೆ ಮೈಸೂರು ಥರ ಇದ್ದರೂ ಕೂಡ ಸೊ ಆ್ಯಂಬಿಯನ್ಸ್ ಕ್ರಿಯೇಟ್ ಮಾಡಿದ್ರೆ, ಪ್ರಾಪರ್ಟೀಸ್ ಆಗಲಿ, ಅದೆಲ್ಲ ಭಾಳ ಕಷ್ಟ ಅದು. ಸೊ ಅಂಥ ಸಂದರ್ಭದಲ್ಲಿ ನೀವು ಕಾಸ್ಟ್ಯೂಮ್ಸ್ ಡಿಸೈನ್ ಮಾಡಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಾರೆ, ಮುದ್ದಾಗಿ ಕಾಣಿಸ್ತಾರೆ ಸಂಚಿತ್ ಅವರು. ಅದೌದು. ಅಂದರೆ ನೀವು ಹೇಳ್ದಂಗೆ ಪ್ರಾಪರ್ಟೀಸು, ಕಾಸ್ಟ್ಯೂಮು ಒಂದಾದರೆ, ಬಟ್ ಅದಕ್ಕಿಂತ ಹೆಚ್ಚು ಇದು ಪ್ರಾಪರ್ಟೀಸ್ ನಮಗೆ. ಕಾರ್ಗಳಾಗಲಿ ಅಥವಾ ಬೈಕ್ಗಳಾಗಲಿ ಅಥವಾ ಮನೆಯಲ್ಲಿರೋ ಪದಾರ್ಥಗಳಾಗಲಿ, ಸೆಲ್ ಫೋನ್ಗಳು ನೀವು ನೋಡಿದ್ರೆ 2005 ಅಲ್ಲಿ ಯಾವುದು ಇದ್ರಲಿಲ್ಲ ನಿಮಗೆ, ಅದು ಏನು ಸ್ಮಾರ್ಟ್ ಫೋನ್ಸ್ ಇರಲಿಲ್ಲ ಅವಾಗೆಲ್ಲ. ಬರೀ ನಂಬರ್ ಪ್ರೆಸ್ಸಿಂಗ್ ಆ ಥರ ಯೂಸ್ ಮಾಡೋದು. ಆಮೇಲೆ ಪ್ರತಿಯೊಂದು ಪತ್ರಿಕೆಗಳಾಗಲಿ ಅಥವಾ ನಾವು ಕೂರಿದಿರೋ ಚೇರು ಇರೋದು ಎಲ್ಲವೂ ಅಷ್ಟು. ಬಿಕಾಸ್ ಅದು ವಿಶ್ವಾಸ್ ಅಂತ ಮಾರ್ಟಾಡ್ರು ತುಂಬ, ಅಂದರೆ ವಿವೇಕ್ ಅವ್ರು ಏನು ಹೇಳಿದ್ರು ನೀಟಾಗಿ ತುಂಬ ಚೆನ್ನಾಗಿ ಪಾಲಿಸಿ ಅದನ್ನೆಲ್ಲ ತಂದು ಇಟ್ಟಿದ್ದಾರೆ. ಸೊ ಈ ಥರ ವಾಪಸ್ 20 ವರ್ಷ ಹೋದಾಗ ಸ್ವಲ್ಪ ಕಷ್ಟನೇ ಅದನ್ನೆಲ್ಲ ಹೊಂಚಿ ಮಾಡೋಕ್ಕೆ. ಆಮೇಲೆ ಜನಗಳು ನೀವು ಎಲ್ಲ ಕಡೆ ಇದ್ದೇ ಇರ್ತಾರೆ. ಆಮೇಲೆ ನಮ್ಮಲ್ಲಿರೋ ಪಾತ್ರೆಗಳು ನಾವು ಅದು ಬಟ್ಟೆಗಳು ಚೇಂಜ್ ಮಾಡ್ಬೋದು, ನೀವು ಹೇಳ್ದಂಗೆ ಬಟ್ಟೆ ಚೇಂಜ್ ಮಾಡ್ಬೋದು. ಬಟ್ ಹಿಂದೆಗಡೆ ಜೂನಿಯರ್ ಸೀನಿಯರ್ಸ್ ಎಲ್ಲರದ್ದು ಮನಸ್ಸಲ್ಲಿ ಇಟ್ಕೊಬೇಕು ಆ್ಯಕ್ಚುಲಿ. ಸೊ ಅದು ಇಟ್ಕೊಂಡ್ರೆ ಹೆಂಗಿರೋ 2000s ನಮಗೆಲ್ಲ ಅಂದರೆ ನಮ್ಮ ಕಾಲ ಅಲ್ವಾ ಅದೊಂಥರ ಅದು. ಸೊ ಹಾಗೆ ಗೊತ್ತಿತ್ತು ಹೇಗಿರುತ್ತೆ ಅಂತ. ಸೊ ಅದು ಈಸಿ ಆಯಿತು ನಮಗೆ. ಸೊ ಅವಾಗ ಜಾಸ್ತಿ ಚೆಕ್ ಶರ್ಟ್ಸ್ ಯೂಸ್ ಮಾಡ್ತಾಯಿದ್ರು, ಪ್ಯಾಂಟ್ಗಳು ಯಾವುದು ಫಿಟ್ಟಿಂಗ್ ಇರ್ತಿಲ್ಲ ಅಂದರೆ ಲೂಸ್ ಆಗಿರೋದು. ಸೊ ಹಂಗಾಗಿ ಆ ಪಾತ್ರಕ್ಕೆ ಏನು ಬೇಕು ಅದನ್ನು ನಾವು ಮಾಡಿದ್ದೀವಿ ಅಂತ ಅನ್ಕೊತೀವಿ. ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ಸಿನಿಮಾದ ಡ್ಯೂರೇಷನ್ ಬಂದು 1 ಗಂಟೆ 35 ನಿಮಿಷ. ಸೊ ಸಾಮಾನ್ಯವಾಗಿ 2.5 ಗಂಟೆ, ಈಗ ಧುರಂಧರ ಆದಮೇಲೆ 4 ಗಂಟೆ ಸಿನಿಮಾ ಅಂತಿಲ್ಲ. 1 ಗಂಟೆ 35 ನಿಮಿಷ ಅನ್ನೋ ನಾವು ಡಿಸೈಡ್ ಮಾಡ್ಕೊಳ್ಳೋದಿಲ್ಲ, ಅದೇ ದೊಡ್ಡ ಧೈರ್ಯ ಆ್ಯಕ್ಚುಲಾಗಿ. ಯಾಕೆ, ಏನು ಕಾರಣ ಅದು? ವೈ ನಾಟ್? ಅದೇನಕ್ಕೆ ಅನಿವಾರ್ಯ? ನಾವು ಯಾಕೆ ಒಂದು ಸೀನ್ನ ಇನ್ಕ್ಲೂಡ್ ಮಾಡಬೇಕು? ಲೆಂಗ್ತ್ ಮಾಡೋಕ್ಕೋಸ್ಕರ. ಕತೆಗೆ ಎಷ್ಟು ಬೇಕೋ ಅಷ್ಟೇ ಮಾಡಿದ್ದಾರೆ ಅಷ್ಟೇ. ಈಗ ನಾವು ಎಷ್ಟೋ ಇಂಗ್ಲೀಷ್ ಫಿಲಮ್ಸ್ ನೋಡ್ತೀವಲ್ಲ, 1.5 hours, 1 hour 10 minutes. ಅದರಲ್ಲೂ ವಿ ಎಂಜಾಯ್, ಅದರಲ್ಲೂ ಇಂಟರ್ವಲ್ಲೂ ಇರುತ್ತೆ ಇಫ್ ಯು ಗುಡ್. ಸೊ ಕತೆಗೆ ಎಷ್ಟು ಹೇಳಬೇಕು ಅಷ್ಟೇ ನಾವು ಹೇಳಿದ್ದೀವಿ. ಅದಕ್ಕೆ ಜಾಸ್ತಿನೂ ಹೇಳೋಕ್ಕೆ ಇಷ್ಟಪಡಲ್ಲ, ಕಮ್ಮಿನೂ. ಲೆಂಗ್ತಿಗೋಸ್ಕರ ನಾವು ಸುಮ್ಮನೆ ಸೀನ್ಸ್ ಆ್ಯಡ್ ಮಾಡೋದ್ರಲ್ಲಿ ಅರ್ಥನೂ ಇಲ್ಲ. ಯಾಕಂದರೆ ಪ್ರೇಕ್ಷಕರಿಗೆ ಅದು ಬೋರ್ ಅನಿಸ್ಬಾರ್ದು. ಸೊ ಹಾಗಾಗಿ ಎಷ್ಟೇ ಲೆಂಗ್ತ್ ಬೇಕಿತ್ತು ಅಷ್ಟೇ ಲೆಂಗ್ತ್ ಇಟ್ಕೊಂಡಿದ್ದೀವಿ. ಸುಮ್ಮನೆ ಏನೋ ಹೇಳ್ತಾನೆ ಇರೋ ಲ್ಯಾಗ್ ಆಗಬಾರ್ದು. ಪಚ್ಚ ಯಾರು ಅವ್ರ ಕತೆ ಏನು ಮುಗಿಸ್ಬಿಟ್ರೆ ಬೆಟ್ರ್. ಬಿಕಾಸ್ ಸಿನಿಮಾ ಯೂಶಲಿ ನಿಮ್ಗೊಂದು ಟೈಮ್ ಡ್ಯೂರೇಷನ್ ಅಂತ ಇರುತ್ತೆ, ಇಷ್ಟೆಲ್ಲ ಮುಗಿಸ್ಬೇಕು ಅಂತ. ಸೊ ಎಷ್ಟು ಕ್ರಿಸ್ಪಾಗಿ ಹೇಳ್ತಾರೆ ಈ ಜನ್ರೇಷನ್ಗೆ, ಯಾರಿಗೂ ಟೈಮ್ ಇಲ್ಲ ಇವತ್ತು. ಸ್ವಲ್ಪ ಒಂದು ಸೀನ್ ಅವ್ರು ಅಕ್ಕಳ್ರಿ ಚೆನ್ನಾಗಿಲ್ಲ ಅಂದರೆ ಫೋನ್ ನೋಡೋಕೆ ಶುರು ಮಾಡ್ಬಿಡ್ತಾರೆ. ಅದ್ರ ಬದಲು ನೀಟಾಗಿ ಟೈಟಾಗಿ ಮಾಡಿದ್ರೆ ವರ್ಕೌಟ್ ಆಗುತ್ತೆ. ಯಾಕಂದ್ರೆ ನೀವು ಸೀರೀಸ್ ತೊಗೊಳ್ಳಿ, ಒಂದು 10 ಎಪಿಸೋಡ್ ಹೇಳೋಣ ಅವ್ರ ಬಗ್ಗೆ, 20 ಎಪಿಸೋಡ್ ಹೇಳೋಣ. ಬಟ್ ಸಿನಿಮಾ ಹಂಗಲ್ವಲ್ಲ, ಎಷ್ಟು ಇಂಟ್ರೆಸ್ಟಿಂಗ್ ಮಾಡ್ತೀವಿ ಅಷ್ಟು ಒಳ್ಳೇದು ಅಂತ. ಹಾಗಂತ ದುರಂಧರಿಗೆ ಅವ್ರಿಗೆ 4 hour ಬೇಕಿತ್ತು ಆ ಕತೆ ಹೇಳಕ್ಕೆ, ಬಟ್ ಈ ಕತೆಗೆ ಅಷ್ಟು ಬೇಡ. ಮೇ ಬಿ ಶೋಗಳ ಸಂಖ್ಯೆಗಳು ಕೂಡ ಜಾಸ್ತಿ ಆಗುತ್ತಾ ಅಂತ ಸರ್? ಶೋಗಳ ಸಂಖ್ಯೆ ಸಿಂಗಲ್ ಥಿಯೇಟ್ರ್ ಜಾಸ್ತಿ ಆಗಲ್ಲ, ಅಷ್ಟೇ ಇರುತ್ತೆ, 4ರಿಂದ 5 ಇರುತ್ತೆ. ಮಲ್ಟಿಪ್ಲೆಕ್ಸ್ ನೋಡಬೇಕು ಅಂದರೆ, ಬಿಕಾಸ್ ಡ್ಯೂರೇಷನ್ ಕಮ್ಮಿ ಇರೋದ್ರಿಂದ ಬೇರೆ ಸಿನಿಮಾಗಳು ಹೆಂಗಿರುತ್ತೆ ನೋಡಿಕೊಂಡು 100% ಜಾಸ್ತಿ ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ. ಫಸ್ಟ್ ಡೇ ಆದಮೇಲೆ ಗೊತ್ತಾಗುತ್ತಲ್ಲ ಎಲ್ಲ. ಎಸ್ ಮೇಡಮ್, ಈ ಸಿನಿಮಾಗೆ ಸುದೀಪ್ ಸರ್ ಕೊಟ್ಟಂಥ ಸಾಥ್ ಆರಂಭದಿಂದ ಇಲ್ಲಿ ತನಕ ಇನ್ನೂ ಬಿಟ್ಟಿಲ್ಲ. ತುಂಬ ಸಾಥ್ ಕೊಟ್ಟಿದ್ದಾರೆ. ಎಲ್ಲ ಪ್ರತಿ ಹಂತದಲ್ಲೂ ನಮಗೆ ಒಳ್ಳೆ ಒಂದು ಗೈಡ್ ಆಗಿದ್ದಾರೆ. ನಮಗೇನು ಬೇಕೋ ಅದನ್ನೆಲ್ಲ ಮಾಡಿಕೊಟ್ಟಿದ್ದಾರೆ.
ಬಟ್ ಅವರಾಗಿ ಅನ್ನೆಸೆಸರಿ ಇಂಟರ್ಫಿಯರೆನ್ಸ್ ಯಾವುದು ಇರ್ತಿರ್ಲಿಲ್ಲ. ನಮಗೆ ಬಿಟ್ಟಿದ್ದು ನೀವು ನೋಡಿ, ನೀವು ಕಲೀರಿ, ಅದನ್ನು ಎಂಜಾಯ್ ಮಾಡಿ ನೀವು. ಸೊ ನಮಗೆ ಯಾವಾಗ ಹೆಲ್ಪ್ ಬೇಕು ಅಂತ ಅನಿಸ್ದಾಗ ನಾವು ಅವ್ರ ಹತ್ರ ಹೋಗಿದ್ದೀವಿ, ಅವ್ರ ಗೈಡೆನ್ಸ್ ಕೇಳಿದ್ದೀವಿ. ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಅವರ ಒಂದು ಸಣ್ಣ ಒಂದು ಕೊಡುಗೆ ಇದೆ. ಇನ್ಫ್ಯಾಕ್ಟ್ ಇವತ್ತು ಬೆಳಿಗ್ಗೆನೂ ಅವ್ರ DTS ಫಸ್ಟ್ ಕಾಪಿ ಎಲ್ಲ ನೋಡಿ ಮಲಗಿದ್ದೆ 4:15. ಯಾಕಂದರೆ ನಮಗೆ ಅದು ಕೆಲವೆಲ್ಲ ಅಬ್ಸರ್ವೇಷನ್ ನಮಗೆ ಗೊತ್ತೂ ಆಗಲ್ಲ. ಬಟ್ ಎಲ್ಲೋ ಈ ಒಂದು ಟ್ಯೂನ್ ಮಿಸ್ ಆಗಿದೆ ಅಥವಾ ಇಲ್ಲಿ ಒಂದು ಸೌಂಡ್ ಮಿಸ್ ಆಗಿದೆ, ಅಲ್ಲಿ ಲೈಟ್ ಅಷ್ಟು ಬ್ರೈಟ್ ಇಲ್ಲ. ಅಮೇಝಿಂಗ್ಲಿ ಒಬ್ಸರ್ವೆಂಟ್, ಏನೇನೋ ಕಂಡುಹಿಡಿತಾರೆ. ನನಗೆ ಅದು ಹೆಂಗೆ ನೋಡುತ್ತಿದೆ ನನಗೆ ಐ ಕ್ಯಾನ್ ನೆವರ್ ರಿಮೆಂಬರ್. ಇನ್ಫ್ಯಾಕ್ಟ್ ಯಾವುದೋ ಒಂದು ಸಮ್ಟೈಮ್ ಬ್ಯಾಕ್ ಎಡಿಟಲ್ಲಿ ಒಂದು ಮಿಸ್ಟೇಕ್ ಆಗಿತ್ತು ಯೋಗಿ. ಸಡನ್ನಾಗಿ ಏನೋ ಫ್ಲಿಪ್ ಆಗೋಯ್ತು ಕ್ಯಾರೆಕ್ಟರ್ಸ್. ರೈಟಲ್ಲಿರೋರು ಲೆಫ್ಟಿಗೆ ಹೋಗ್ಬಿಟ್ಟಿದ್ದಾರೆ. ಅದು ನಮಗೆ ಗೊತ್ತಾಗಲ್ಲ, ಯಾಕಂದ್ರೆ ಸುಮ್ಮನೆ ಇಬ್ರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಹೆಂಗೆ ಇವನು ಈ ಕಡೆ ಇದ್ದವನಲ್ವಾ, ಹಾಗೆ ಸೋ ಅಮೇಝಿಂಗ್. ಯಾಕಂದ್ರೆ ಈ ವಾಸ್ ನಾಟ್ ಪಾರ್ಟ್ ಆಫ್ ಫಿಲ್ಮ್ ಮೇಕಿಂಗ್, ಬಟ್ ಆ ಸೀನ್ಸ್ ನೋಡ್ತಾ ನೋಡ್ತಾ ಹೌ ಮಚ್ ಹಿ ಇಸ್ ಅಬ್ಸರ್ವ್ಡ್. ಬಟ್ ಈ ಸಿನಿಮಾದಲ್ಲಿ ಸುದೀಪ್ ಸರ್ ಕೂಡ ಒಂದು ಸ್ಪೆಷಲ್ ಒಂದು ನೋಡಿ ಮತ್ತೆ ಅದನ್ನೇ ಕೇಳ್ತಾ ಇದ್ದೀರಾ ಏನೋ ಡೈರೆಕ್ಷನ್ ಹತ್ರ ಮಾರ್ಗದರ್ಶನ ಅಂದರೆ ಫ್ರಮ್ ಸ್ಟಾರ್ಟಿಂಗಿಂದ ಎಂಡ್ ತನಕನೂ ಡೈರೆಕ್ಟರ್ಗೆ ಅಥವಾ ಟೀಮ್ಗೆ ಅವ್ರು ಹೇಳ್ದಂಗೆ ಎಲ್ಲರಿಗೂ ಸಪೋರ್ಟಿವ್ ಆಗಿದ್ದರು. ಯಾಕಂದರೆ ಅವ್ರು ಏನಂದರೆ ನಾವು ತುಂಬ ಕಲ್ತೀವಿ ಅವರಿಂದ. ಸುಮ್ಮನೆ ಯಾಕಂದರೆ ಅವರು ಈಸ್ ನಾಟ್ ಓನ್ಲಿ ಗುಡ್ ಆ್ಯಕ್ಟರ್, ಇಸ್ ಅ ಬ್ರಿಲಿಯಂಟ್ ಟೆಕ್ನಿಷಿಯನ್. ಅದನ್ನು ಪದೇ ಪದೇ ಹೇಳಬಲ್ಲೆ. ಯಾಕಂದರೆ ನಾವೆಲ್ಲ ಸುಮಾರು ಕಲ್ತೀವಿ. ಹೇಳ್ದಂಗೆ ಎಲ್ಲೋ ಒಂದು ಬೀಟ್ ಮಿಸ್ ಆಗ್ತಿದೆ, ಇಲ್ಲ ಈ ಥರ ಗ್ರೇಡಿಂಗ್ ಚೆನ್ನಾಗಿಲ್ಲ. ಸೊ ಎಲ್ಲವೂ ಒಂದು ಕಲಿಕೆನೇ ಅಲ್ವಾ. ಸೊ ಹಾಗಾಗಿ ಎಲ್ಲ ವಿಷಯದಲ್ಲೂ ತುಂಬ ಹೆಲ್ಪ್ ಮಾಡಿದ್ರು ನನ್ನ ಡೈರೆಕ್ಟ್ರಿಗೂ ಅಷ್ಟೇ. ಸೊ ಇಡೀ ತಂಡಕ್ಕೆ ದಿನ ಬಂದಿದ್ರು, ಇಡೀ ತಂಡಕ್ಕೂ ಹೆಲ್ಪ್ ಮಾಡೋರು. ಆ್ಯಕ್ಚುಲಿ ವಿವೇಕ್ ಅವ್ರ ಕೋರಿಕೆ ಕೂಡ ಇತ್ತು, ಅಂದರೆ ನಮ್ಮ ಸರ್ ಬಂದು ನನ್ನ ಜೊತೆ ಇದ್ದರೆ ಒಂಥರ ನಮಗೊಂದು ಧೈರ್ಯ ಅಂತ ಇತ್ತು. ಸೊ ಹಾಗಾಗಿ ಸರ್ ಹೋಗಿದ್ದು ಬಂದರು. ಸಿನಿಮಾದ ಕ್ಲೈಮ್ಯಾಕ್ಸಲ್ಲಿ ಒಂದು ಸರ್ಪ್ರೈಸ್ ಇದೆ ಅನ್ನೋವಂಥದ್ದು. ಸರ್ಪ್ರೈಸ್ ಆಗಿರಲಿ ಅಂತ. ಸೊ ಇನ್ನೊಬ್ಬ ತುಂಬ ಇಷ್ಟಪಡೋದು ಅಂತಂದರೆ, ಒಂದು ರಂಗಚಾರ್ಲು ಆಡಿಟೋರಿಯಮಲ್ಲಿ ಒಂದು ಸ್ಪೆಷಲ್ ಆದ ಒಂದು ದೃಶ್ಯದ ಒಂದು ಚಿತ್ರೀಕರಣ ಆಗುತ್ತೆ. ಅಲ್ಲಿ ಅಣ್ಣವರ ಕಟ್ಔಟು ಇದೆಲ್ಲ ಇರುತ್ತೆ. ಆ ಥರದೊಂದು ವೈಬ್ರೇಷನ್ಸ್ ಇದೆಯಲ್ಲ ಸರ್, ಒಂದು ಶೂಟಿಂಗ್ ಸೆಟ್ಟಲ್ಲಿ ಈ ಥರದೊಂದೆಲ್ಲ ಗತಕಾಲದಲ್ಲಿ ಇದ್ದಂಥ ಸಂದರ್ಭನ ನಾವು ನೋಡ್ತಾ ಇದ್ದೀವಿ ಕಣ್ಣೆದ್ರು ಅನ್ನೋಂಥದ್ದು. ಸಂಚಿತ್ ಅವರು ತುಂಬ ಹೆಮ್ಮೆಯಿಂದ ಹೇಳ್ಕೊಂಡಿದ್ರು ಆ ಒಂದು ಕ್ಷಣವನ್ನು. ಮತ್ತು ಮೈಸೂರಿನ ಪ್ರೀತಿ ಬಗ್ಗೆ ಹೇಳ್ತಾ ಇದ್ರು. ಮೈಸೂರು ಪ್ರೀತಿ 100%. ಅವಾಗ ಹೇಳ್ದಂಗೆ ಮೈಸೂರು ಯಾಕೆ ಇಷ್ಟ ನಿಮಗೆ ಅಂದರೆ ಅಲ್ಲಿನ ಜನ, ಜೀವನ, ಊಟ, ಪ್ಯಾಲೇಸ್, ಅಂಬಾರಿ, ಬೆಟ್ಟ, ಆ ಥರ. ಅದು ನೀವು ಹೇಳ್ದಂಗೆ ಅದು ಕಟ್ಔಟ್ ಎಲ್ಲ ಇರೋದು ಸಿನಿಮಾದಲ್ಲಿ ಒಂದು, ಅಂದರೆ ಅದು ಆ ಕಾಲ್ಗಟ್ಟದಲ್ಲಿ ನಡೆಯೋ ಒಂದು ಹಿಂದೆ ಬ್ಯಾಕ್ಡ್ರಾಪ್ ಆಗಿರುತ್ತೆ ಅಷ್ಟೇ. ಅದು ಸಿನಿಮಾದಿಂದ ಅದಕ್ಕೂ ಏನೂ ಸಂಬಂಧ ಇಲ್ಲ. ಅದು ಪಾಸ್ ಆಗಿದ್ರೆ ಯೂಶ್ವಲಿ ಅಲ್ಲಿ ಕಟ್ಔಟ್ ಇತ್ತು, ಏನೋ ಫಂಕ್ಷನ್ ನಡೀತಿರೋ ಥರ ಅಷ್ಟೇ ಹೊರತು ಸಿನಿಮಾಕ್ಕೂ ಅದಕ್ಕೇನೋ ಅಂಥ ಸಂಬಂಧ ಏನಿಲ್ಲ ಇದ್ರದ್ದು. ಸಿನಿಮಾ ನೋಡಿದ ತಕ್ಷಣ ಸರ್ ಕಡೆಯಿಂದ ಬಂದಂಥ ಮೊದಲ ರಿಯಾಕ್ಷನ್ ಏನು ಮೇಡಮ್, ಏನಂತಂದ್ರೆ? He stood up, clapped. He was so happy. ಆಮೇಲೆ ಅವರು ಯೋಗಿ ಅವರಿಗೆ ಹೇಳಿದರು ಅವತ್ತು, ನಾನು ಈ ಫಿಲ್ಮಿಂದ ಏನೇನು ಕಲ್ತಿದ್ದೀನಿ ಅಂತ. ಸೊ ಸಮಥಿಂಗ್ ನ್ಯೂ ಹಿ ಹ್ಯಾಸ್ ಸೀನ್. ಅವ್ರು ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ರಲ್ಲಿ ಅವ್ರಿಗೇನೋ ಒಂದು ಹೊಸತನ ಕಾಣ್ತಾ ಇದೆ ಅಂದರೆ ದರ್ ಇಸ್ ಸಮಥಿಂಗ್ ವಿ ಹ್ಯಾವ್ ಡನ್ ಡಿಫ್ರೆಂಟ್ಲಿ ಅಂತ ನಂಗೆ ಅನಿಸ್ತು. ಸೊ ಹಿ ವಾಸ್ ವೆರಿ ಹ್ಯಾಪಿ, ವೆರಿ ವೆರಿ ಹ್ಯಾಪಿ. ಹಿ ಸೆಡ್ ಐ ಆಮ್ ಸೋ ಪ್ರೌಡ್ ಆಫ್ ಯು, ನಿಂದು ಫಸ್ಟ್ ಫಿಲ್ಮ್ ಇದು, ಇಷ್ಟು ಚೆನ್ನಾಗಿ ಮಾಡಿದ್ದೀರಾ, ಐ ಆಮ್ ಶ್ಯೂರ್ ಇಟ್ ವಿಲ್ ಡೂ ವೆರಿ ವೆಲ್ ಅಂತ. ಸೊ ಅವ್ರು ತುಂಬ ಕಾನ್ಫಿಡೆನ್ಸ್ ತುಂಬಿದ್ರು ನಮ್ಮಲ್ಲಿ. ನಿಮಗೆ ಆಸಕ್ತಿ ಇತ್ತ ಮೇಡಮ್ ಸಿನಿಮಾ, ಈ ಪ್ರೊಡಕ್ಷನ್ನು ಇದೆಲ್ಲ ಮೊದಲಿಂದ ಇತ್ತಾ? ಮೊದಲಿಂದ ಇರಲಿಲ್ಲ. ಅದು ಆ ವಾತಾವರಣದಲ್ಲಿ ಇದ್ದು ನಾವು ಬರೀ ಅದ್ರ ಬಗ್ಗೆನೇ ಚರ್ಚೆ ಮಾಡ್ಕೊಂಡು, ನಮ್ಮ ಜೀವನಾಂಶನೇ ಅದು ಅಲ್ವಾ. ಸೊ ಹಾಗಾಗಿ ಇಂಟ್ರೆಸ್ಟ್ ಬಂತು, ಮಾಡೋಣ ಏನಾದರೂ ಅಂತ. ಇವಾಗ ಹೇಗಾಗಿದ್ದಾರೆ ಸರ್ ಪ್ರೊಡಕ್ಷನಲ್ಲಿ ಮೇಡಮ್? ಯಾವ ಮಟ್ಟಕ್ಕೆ ಕಲ್ತಿದ್ದಾರೆ ಅವ್ರು? ಇವತ್ತು ನೆನ್ನೆ ಕಲ್ತಿರೋದಲ್ಲ ಇದು. ಯಾಕಂದರೆ ಅವರು ಸಿನಿಮಾ ಯಾವತ್ತು ಸುದೀಪ್ ಸರ್ ಜೊತೆ ಮದುವೆ ಆದರೂ ಅಥವಾ ಮುಂಚೆಯಿಂದ ಯಾವಾಗ ಜೊತೆಗಿದ್ದಾರೆ ಅವಾಗಲಿಂದನೂ ಶೀಸ್ ಇನ್ ಸಿನಿಮಾ ಓನ್ಲಿ. ಸೊ ಅದೇನಂದರೆ ಇಲ್ಲಿ ಇಷ್ಟು ದಿನ ಹಿಂದೆ ಇದ್ದರು, ಈಗ ಮುಂದೆ ಬಂದ್ಬಿಟ್ಟು ನಿಮ್ಗೆಲ್ಲ ಇಂಟರ್ವ್ಯೂ ಕೊಡ್ತಾರೆ ಅಷ್ಟೇ. ಸೊ ಅದಕ್ಕೆ ಮುಂಚೆನ 100%. ಯಾಕಂದರೆ ಸಿನಿಮಾ ಫ್ಯಾಮಿಲಿ ಅಂದಮೇಲೆ ದಿನ ಇದ್ದೇ ಇರುತ್ತಲ್ಲ. ಯಾಕಂದರೆ ಸುದೀಪ್ ಸರು ಇವ್ರು ಬಿಡಿ, ಅವರು ಮಾತ್ರ ಬರೀ ತಿನ್ನೋದು, ಕುಡಿಯೋದು, ಮಲಗೋದು ಬರೀ ಸಿನಿಮಾನೇ. ಸೊ ಹಾಗಾಗಿ ಇವ್ರು ಬಿಟ್ಟಿರ್ತಾರೆ, ಇವ್ರನ್ನ ಎಲ್ಲವೂ ಹೇಳಿರ್ತಾರೆ. ಸೊ ಎಲ್ಲವೂ ಪ್ರತಿಯೊಂದು ಹೆಜ್ಜೆಯಲ್ಲೂ 100% ಇವ್ರು ಇದ್ದೇ ಇರ್ತಾರೆ. ಸೊ ಹಾಗಾಗಿ ಎಲ್ಲವೂ ಗೊತ್ತಿರುತ್ತೆ. ಬಟ್ ಈ ಸಿನಿಮಾ ಏನಂದರೆ ಖುದ್ದಾಗಿ ಮುಂದೆ ಬಂದಿದ್ದಾರೆ ಅಷ್ಟೇ. ಸೊ ಎಲ್ಲವೂ ಆಬ್ವಿಯಸ್ಲಿ ಒಬ್ಬ ಸಕ್ಸಸ್ಫುಲ್ ಮ್ಯಾನ್ ಬಿಹೈಂಡ್ ಹುಡುಗಿ ಇರ್ತಾರೆ ಅಂತ ಹೇಳ್ತಾರಲ್ಲ, ಅದು ಯಾವಾಗಲೂ ಇದ್ದೇ ಇರ್ತಾರೆ. ಸೊ ಇದು ಇವಾಗ ಮುಂದೆ ಬಂದಿದ್ದಾರೆ ಅಷ್ಟೇ. ಈಗ ಒಂದು ಸಕ್ಸಸ್ಫುಲ್ ವುಮನ್ ಹಿಂದೆ ಒಂದು ನಮ್ಮ ಗಂಡ ಇರ್ತಾರೆ. ಸಂಚಿ ಬಗ್ಗೆ ಏನಂತ ಹೇಳಿದ್ರು ಅವರು, ಪರ್ಫಾರ್ಮೆನ್ಸ್ ಬಗ್ಗೆ? ಸಂಚಿತ್ ಇಸ್ ಬ್ರಿಲಿಯಂಟ್. He has blown my mind.
ಕೆಲವೆಲ್ಲ ತುಂಬ ಇಂಟೆನ್ಸ್ ಸೀನ್ ಇದ್ದಾವೆ. ಅದನ್ನು ಬಹು ನನಗೆ ಅದು ಹೆಂಗೆ ಎಕ್ಸ್ಪ್ರೆಸ್ ಮಾಡೋದು ಗೊತ್ತಾಗ್ತಾಯಿಲ್ಲ. ಅವನ ಒಳಗಡೆ ಇಷ್ಟು ಒಂದು ಕಿಚ್ಚಿದೆ ಅಂತ ನಾನು ಪರದೆ ಮೇಲೆ ನೋಡಿದ್ದು. ಅವನು ಯಾವತ್ತೂ ನಾನು ಹೇಳ್ದಂಗೆ ಎಕ್ಸ್ಪ್ರೆಸ್ ಮಾಡುವಂಥ ಹುಡುಗನೇ ಅಲ್ಲ ಅವನು. ಬಟ್ ಅವನ ಒಳಗಿಂದು ಆಸೆಗಳಾಗಲಿ ಅವನ ಆ ಕಿಚ್ಚಿದೆಯಲ್ಲ ಅದು ತುಂಬ ಕಾಣ್ತಾ ಇದೆ ಕೆಲವು ಸೀನ್ಸಲ್ಲಿ. ಅದು ಹೆಂಗೆ ಬಂತು, ಅದು ಯಾವ ಇದ್ರಲ್ಲಿ ಮಾಡಿದ್ದಾನೆ, ಇಟ್ ವಾಸ್ ಮ್ಯಾಜಿಕಲ್ ಟು ಸಿ ಇಟ್. ಸರ್ ಏನಂತ ಹೇಳಿದ್ರೆ, ಯಾಕಂದ್ರೆ ನಟನಾಗಿ ಇನ್ನೊಬ್ಬ ನಟ ಆ್ಯಕ್ಟ್ ಮಾಡ್ತಿರುವಾಗ ಒಂದಷ್ಟು ತಪ್ಪುಗಳು ಹುಡುಕ್ತಾನೆ ಇರ್ತಾರೆ. ಇಲ್ಲ ಅವರು ಕೆಲವು ಡಬ್ಬಿಂಗ್ ಸೀನ್ಸಲ್ಲಿ ಹೆಲ್ಪ್ ಮಾಡಿದ್ದಾರೆ. 2-3 ಸೀನ್ಸ್ ಅವ್ರು ಸೆಟ್ಟಲ್ಲಿ ಇದ್ದಿದ್ದಿನ ಅವ್ರು ಹಿಂಗೆ ಹೇಳ್ತಿದ್ರು, ನೋಡು ನೀನು ಸ್ವಲ್ಪ ಸಟ್ಲಾಗಿ ಮಾಡಿದ್ರೆ ಹಿಂಗಾಗುತ್ತೆ, ಜಸ್ಟ್ ಲಿಟಲ್ ಟಿಪ್ಸ್ ಹಿಯರ್ ಆ್ಯಂಡ್ ದೇರ್. ಐ ಥಿಂಕ್ ಹಿ ವಾಸ್ ಫೈನ್. ಈಸ್ ಡನ್ ಅ ವೆರಿ ಫೈನ್ ಜಾಬ್ ಆ್ಯಸ್ ಅ ಡೆಬ್ಯೂಟೆಂಟ್. ಬಟ್ ಅದು ಆ ಸಣ್ಣ ಟಿಪ್ಸಲ್ಲೇ ನಾವು ಎಷ್ಟೋ ಡಿಫ್ರೆನ್ಸ್ ಕಾಣ್ತೀವಲ್ಲ ಪರದೆ ಮೇಲೆ. ಡಬ್ಬಿಂಗಲ್ಲೂ ಹೆಲ್ಪ್ ಮಾಡಿದ್ದಾರೆ ಅವರು. ಬಟ್ ಅವರಿಗೆ ತುಂಬ ಅವರು ಮುಖಕ್ಕೆ ಹೊಗಳಲ್ಲ, ನನಗೆ ಆಮೇಲೆ ಮನೆಗೆ ಬಂದ ಮೇಲೆ ಹೇಳಿದ್ರು, ಈಸ್ ವೆರಿ ಗುಡ್, ಈಸ್ ವೆರಿ ವೆರಿ ಗುಡ್. ಒಳ್ಳೆ ಸ್ಕ್ರೀನ್ ಪ್ರೆಸೆನ್ಸ್ ಇದೆ ಅವನಿಗೆ, ಮುಂದೆ ನುಗ್ತಾನೆ, ಚೆನ್ನಾಗಿ ಆಗ್ತಾನೆ ಅಂತ ಹೇಳ್ತಾರೆ. ಮೇಡಮ್, ಈಗ ಆಲ್ರೆಡಿ ಸಿನಿಮಾಗಿದ್ದರೆ, ಯಾಕಂದರೆ ಇಂಡಸ್ಟ್ರಿಯಲ್ಲಿ ಒಂದು ಟಾಕ್ ಕ್ರಿಯೇಟ್ ಆಗುತ್ತೆ. ಅಂದರೆ ಒಂದು ಯಾವುದೇ ಸಿನಿಮಾ ಬಂದಾಗ ಒಂದು ಪೋಸ್ಟ್ಲಿಂದನೇ ಒಂದು ಅಳಿತಾರೆ ಅದನ್ನು, ಒಂದು ಪ್ಯಾರಾಮೀಟರ್ ಇಟ್ಕೊಂಡು ಹಿಂಗಾಗ್ಬೋದು ಅನ್ನೋ ಥರ. ಸೊ ಅದೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಆಗಿದೆ ಮ್ಯಾಂಗೋ ಪ್ರಾಜೆಕ್ಟ್. ಈಗ ರೀಸೆಂಟಾಗಿ ಒಂದು ಟೆಕ್ನಿಕಲ್ ಶೋ ಆಗಿ ಒಂದಷ್ಟು ದೊಡ್ಡ ಡೈರೆಕ್ಟರ್ಗಳು ಒಂದು ಸಿನಿಮಾ ನೋಡಿದ್ರು. ಪಾಪ ಅವರು ಪ್ರೀತಿಯಿಂದ ಅಷ್ಟೊಂದು ಮಾತಾಡಿದ್ದು ಭಾಳ ಖುಷಿ ಇದೆ ಆ್ಯಕ್ಚುಲಿ. ತರುಣ್ ಅವರಾಗಲಿ, ಆರ್ಚಂದ್ರ ಅವರಾಗಲಿ, ಎಪಿ ಅರ್ಜುನ್ ಅವರಾಗಲಿ, ಈ ಥರದ್ದೆಲ್ಲ ಒಂದು ಬಳಗ ಈ ಸಿನಿಮಾಗೆ ಸಾಥಾಗಿ ನಿಂತಿರೋದು, ಮತ್ತು ಸಿನಿಮಾದ ಕಂಟೆಂಟ್ ಬಗ್ಗೆ ಮೆಚ್ಚಿ ಮಾತನಾಡಿದ್ದು. ಹೌದು, ನಮಗೆ ಒಂದು ಆಸೆ ಇತ್ತು ಕೆಲವರಿಗೆ ತೋರಿಸ್ಬಿಟ್ಟು ಫಸ್ಟು ತೋರಿಸಿ ಕೇಳೋಣ ಏನು ಅಂತ. ಯಾಕಂದರೆ ನಮಗೆ ನಮ್ಮ ಅಚ್ಚುಮೆಚ್ಚಿನ ಪ್ರಾಡಕ್ಟ್ ಅದು, ನಮಗೆ ಎಲ್ಲರಿಗೂ ಅದ್ರ ಮೇಲೆ ಪ್ರೀತಿ ಇದೆ. ಬಟ್ ಇನ್ನೊಬ್ಬರು ಹೊರಗಿನವ್ರು ಬಂದು ನೋಡಿ, ಅವ್ರು ಫಸ್ಟ್ ಟೈಮ್ ನೋಡಿದಾಗ, ನಾವು ಒಂದು 25-50 ಸತಿ ನೋಡಿರ್ಬೋದು ಫಿಲ್ಮ್, ಆಮೇಲೆ ಜಡ್ಜ್ಮೆಂಟೇ ಹೋಗ್ಬಿಡುತ್ತೆ ನಮಗೆ, ಇದು ಏನಪ್ಪ ನಮಗೆಲ್ಲ ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಸೊ ನಮ್ಮ ಬಳಗದಲ್ಲಿ ನಮ್ಮ ಫ್ರೆಂಡ್ಸ್ನ ಕರೆದು ಅವ್ರಿಗೆ ತೋರಿಸಿ, ಅವರೆಲ್ಲ ಕರೆಕ್ಟಾಗಿ ಹೇಳ್ತಾರೆ ನಮಗೆ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಷ್ಟೇ. ಬಟ್ ಅವರೆಲ್ಲ ಇಷ್ಟಪಟ್ಟು ತುಂಬ ಖುಷಿಪಟ್ಟರು. ಅವರೂ ತುಂಬ ವರ್ಷದಿಂದ ನೋಡ್ಕೊಂಬಂದಿದ್ದಾರೆ ಸಂಚಿನ ತುಂಬ ಇಷ್ಟಪಡ್ತಾರೆ ಅವರೆಲ್ಲ. ಸೊ ಅವ್ರ ಬಗ್ಗೆ ಏನು ಹೇಳ್ತೀರಾ ಅವ್ರ ಅನಿಸಿಕೆನ ಕೇಳೋಕ್ಕೆ ನಾವು ಆ ಚಾಟ್ ಶೋ ಮಾಡಿದ್ವಿ. ಇಟ್ ವಾಸ್ ವೆರಿ ಹಾರ್ಟ್ ವಾರ್ಮಿಂಗ್ ಟು ಸಿ. ಈಗ ಅವರೆಲ್ಲ ಡೈರೆಕ್ಟರ್ಸು, ಪ್ರೊಡ್ಯೂಸರ್ಸು ಈ ಇಂಡಸ್ಟ್ರೀಲಿ. ಸೊ ಅವ್ರಿಗೂ ತೋರಿಸ್ಬೇಕಲ್ಲ ವಾಟ್ ಈಸ್ ಕೇಪಬಲ್ ಆಫ್ ಅಂತ. ಇಟ್ ವಾಸ್ ವೆರಿ ನೈಸ್. ಸೊ ಸ್ವೀಟ್ ಆಫ್ ದೆಮ್ ಟು ಕಮ್. ಅವರು ಟೈಮ್ ತೊಗೊಂಡು ಬಂದು ಆಮೇಲೆ ಅವ್ನಿಗೆ ಕೂರಿಸಿ ತುಂಬ ಮಾತಾಡಿ ತುಂಬ ಮೋಟಿವೇಟ್ ಮಾಡಿದ್ದಾರೆ 3 ಜನನೂ ಅವನಿಗೆ. ರೀಸೆಂಟಾಗಿ ಸಂಚಿತ್ ಅವರು ಒಂದು ರಾಜ್ಯ ಪ್ರವಾಸವನ್ನು ಮಾಡ್ತಾರೆ, ಅಂದರೆ ಸಿನಿಮಾದ ಪ್ರಚಾರಕ್ಕಾಗಿ. ಪ್ರತಿ ಊರಿಗೆ ಹೋದಾಗಲೂ ತಮ್ಮ ಮಗನ ಸಿನಿಮಾ ಅನ್ನೋ ಮಟ್ಟಿಗೆ ಪ್ರೀತಿಯಿಂದ ಮಾತಾಡಿದ್ದು, ಅಥವಾ ಅವ್ರಿಗೆ ಬಂದ ತಕ್ಷಣ ಆರತಿ ಎತ್ತೋದಾಗಲಿ, ಅದೆಲ್ಲ ಒಂದು ಕ್ಷಣ ಇರುತ್ತಲ್ಲ ಮೇಡಮ್. ಆ ಕ್ಷಣದಲ್ಲಿ ಅವ್ರು ತೋರಿಸ್ಕೊಳಕ್ಕಾಗಲಿಲ್ಲ ಅಂದರೂ ಆ ಫೀಲ್ ಒಳಗಡೆ ಇದ್ದೇ ಇರುತ್ತೆ. ಸೊ ಮನೆಗೆ ಬಂದು ನಿಮ್ಮ ಹತ್ರ ಏನಾದ್ರು ಹಂಚ್ಕೊಂಡು ಅಭಿಮಾನಿಗಳ ಪ್ರೀತಿ ಬಗ್ಗೆ? ಈ ಸೆಡ್ ಐ ವಾಸ್ ಓವರ್ವೆಲ್ಮ್ಡ್ ಅಂತೆ. ನನಗೆ ಇನ್ನೂ ಹೆಚ್ಚು ರೆಸ್ಪಾನ್ಸಿಬಿಲಿಟಿ ಅನಿಸ್ತಾ ಇದೆ. ಇಷ್ಟು ಜನ ನನ್ನ ಪ್ರೀತಿ ಮಾಡ್ತಿದ್ದಾರಲ್ಲ, ನಾನು ಅವ್ರನ್ನ ಡಿಸಪಾಯಿಂಟ್ ಮಾಡಬಾರ್ದು. ಅವ್ರ ಮನಸ್ಸಲ್ಲಿ ನಾನು ಯಾವಾಗಲೂ ಸದಾಕಾಲ ಉಳಿಬೇಕು ಅಂದರೆ ನಾನು ಇನ್ನೆಷ್ಟು ಹಾರ್ಡ್ ವರ್ಕ್ ಮಾಡಬೇಕು, ಇನ್ನು ಹೆಂಗಿರಬೇಕು, ನಂಗೆ ಒಂಥರ ಭಾರನೂ ಹೌದು, ಒಂಥರ ಖುಷಿನೂ ಹೌದು. ಬಟ್ ನಾನು ಇನ್ನೂ ಹಾರ್ಡ್ ವರ್ಕ್ ಮಾಡ್ತೀನತ್ತೆ, ನಾನು ಇನ್ನೂ ಚೆನ್ನಾಗಿ ಮಾಡ್ತೀನಿ ಅಂತ ಅವನಿಗೆ ತುಂಬ ಮೋಟಿವೇಟ್ ಆಯಿತು. ಆ ಟ್ರಿಪ್ ಇದೆಯಲ್ಲ, ಆ ಟೂರ್. ಐ ಕುಡಂಟ್ ಬಿಲೀವ್ ಇಟ್. ಆ್ಯಂಡ್ ಅವ್ನು ಯಾವಾಗಲೂ ಹಿಂದೆ ಇರೋನು. ಸುದೀಪ್ ಅವರು ಒಟ್ಟಿಗೆ ಹೋಗ್ತಿದ್ದ, ಬಟ್ ಹಿಂದೆ ಎಲ್ಲೋ ಉಳ್ಕೊತಾ ಇದ್ದ. ಹಿಂದೆಯಿಂದ ನೋಡಿದ್ದು ದೃಷ್ಟಿನೇ ಬೇರೆ. ಇವತ್ತು ಅವನಿಗೆ ಅವರು ಆರತಿ ತಗೊಂಡು ಅವನಿಗೆ ಮೆರವಣಿಗೆ ಮಾಡಿಸಿ ಅವನ ಮುಂದೆ ನಿಂತು ಇದನ್ನೆಲ್ಲ ಅನುಭವಿಸ್ತಾ ಇದ್ದಾನಲ್ಲ, ಅದು ತುಂಬ ಖುಷಿ ಕೊಡ್ತಾ ಅವನಿಗೆ. ಸರ್, ಇನ್ನು ಬೆರಳೆಣಿಕೆ ದಿನಗಳಷ್ಟೇ ಉಳಿದಿದೆ. ಸೊ ರಿಲೀಸ್ ಪ್ಲಾನ್ಸ್ ಹೇಗೆ ಸರ್? ಅಂದರೆ ಬೇರೆ ಲ್ಯಾಂಗ್ವೇಜ್ಗೂ ಒಂದಷ್ಟು ಡಬ್ಬಿಂಗ್ ಎಲ್ಲ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅನ್ನೋ ಅಂಥದ್ದು. ಸೊ ಆಗ್ತಾ ಇದೆಯಾ? ನಮ್ಮ ಸದ್ಯಕ್ಕೇನು ಆ ಥರ ಯೋಚನೆ ಇಲ್ಲ. ಯಾಕಂದರೆ ಫಸ್ಟು ಈಗ ನಾವು ಮಣ್ಣಿನ ಕಥೆ ಆಗಿದ್ದರಿಂದ ಫಸ್ಟ್ ಇಲ್ಲೇ ರಿಲೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ಈ ಜೂನ್ 5ನೇ ತಾರೀಕು ಇಲ್ಲಿ ರಿಲೀಸ್ ಮಾಡ್ತೀವಿ. ಸೊ ಫಸ್ಟ್ ಇಲ್ಲಿಗೆ ಇದ್ದರೆ ಎಲ್ಲ ಕಡೆ ಗೆದ್ದಂಗೆ, ಬಿಕಾಸ್ ನಮ್ಮ ಕನ್ನಡದವರು ಎಲ್ಲ ಸಿನಿಮಾ ನೋಡ್ತಾರಲ್ವ. ಸೊ 100% ಅದು ಮುಂದಿನ ಆ ಥರ ಇನ್ನೂ ಯೋಚನೆ ಮಾಡಿಲ್ಲ. ಬಿಕಾಸ್ ಫಸ್ಟ್ ನೋಡೋಣ, ಯಾಕಂದರೆ ಇಲ್ಲಿ ನೋಡಿ ಚೆನ್ನಾಗಾದರೆ ಆಮೇಲೆ ಎಲ್ಲ ಯೋಚನೆ ಮಾಡೋಣ. ಅಂದರೆ ಪ್ರೀಮಿಯರ್ ಶೋ ಅಂದರೆ
ಫ್ಯಾನ್ ಶೋ ಆ ಥರದ್ದು ಏನಾದರೂ ಪ್ಲಾನ್ಸ್ ಇಲ್ಲ. ಟ್ರೆಂಡಲ್ಲಿ ಇರುವಂಥದ್ದು ಫ್ಯಾನ್ ಶೋ ಮಾಡೋದು ಯೂಶಲಿ ಯಾರು ಮಾಡ್ತಾರೆ, ಇವ್ರು ಸ್ಟಾರ್ಸ್ ಮಾಡ್ತಾರೆ. ಪಾಪ ಇನ್ನೂ ಇವರು ಆ ಇದು ನಿಟ್ಟಲ್ಲಿ ಹೋಗ್ತಿದ್ದಾರೆ ಈಗ. ಸೊ ಸುದೀಪ್ ಸರ್ ಇಸ್ ವೆರಿ ವೆರಿ ಪರ್ಟಿಕ್ಯುಲರ್ ಅಬೌಟ್ ದಟ್. ಏನೇ ಆದ್ರೂ ಅವರು ಲೆಟ್ ಹಿಮ್ ಆನ್ ಎವ್ರಿಥಿಂಗ್ ಅಂತ ಹೇಳ್ತಾರೆ. ಅದು ಆ ವಿಷಯದಲ್ಲಿ ನೋಡಿ, ಅಷ್ಟು ದೊಡ್ಡ ಹೀರೋ ಆಗಿ ಅಷ್ಟು ದೊಡ್ಡ ಮನೆಯಿಂದ ಬಂದೂ ಅಷ್ಟೇ ಇವರು ಸಂಚಿತ್ ಅವರು ಸುದೀಪ್ ಸರ್ ಯಾವುದನ್ನು ಈಸಿಯಾಗಿ ಬಿಡಲ್ಲ. ಅಲ್ಲ, ನಿನ್ನೆಲ್ಲವೂ ದುಡಿ, ಎಲ್ಲವೂ ದುಡಿ ಅಂದರೆ ನಿನ್ನ ಹೆಸರನ್ನು ದುಡಿ, ಜನನ ದುಡಿ, ದುಡ್ಡು ಒಂದೇ ಅಲ್ಲ, ಇದನ್ನೆಲ್ಲವೂ ದುಡಿದ್ರೇ ನೀನೊಂದು ಒಬ್ಬ ಒಳ್ಳೆ ವ್ಯಕ್ತಿ ಆಗೋದು, ಒಳ್ಳೆ ನಟ ಆಗೋದು ಅಂತ. ಸೊ ಆ ದುಃಖದಲ್ಲಿ ತುಂಬ ಒಳ್ಳೆ ಅಬ್ರಿಂಗಿಂಗು ಅಕ್ಕ ಕೊಟ್ಟಿರೋದು, ಅಕ್ಕನೂ ಮತ್ತು ಸರ್ ಅಥವಾ ಅವ್ರ ತಾಯಿ ಏನೋ ಸಂಚಿತ್ ಅವ್ರಿಗೆ ಇಸ್ ವೆರಿ ವೆರಿ ಗ್ರೌಂಡೆಡ್ ಆ ವಿಷಯದಲ್ಲಿ. ಸೊ ಹಂಗಾಗಿ ಆತ ಏನಿಲ್ಲ. ಸ್ಪೆಷಲ್ ಶೋ ಒಂದು ಮಾಡ್ತೀವಿ, ಅವ್ರು ಇವತ್ತು ಟ್ವೀಟ್ ಮಾಡಿದ್ದಾರೆ. ಅದೊಂದು ಬರೇ ಒಂದು 1 hour 1.5 hour ಮುಂಚೆ, ಯಾಕಂದ್ರೆ ಟೈಮ್ ಡ್ಯೂರೇಷನ್ ಕಮ್ಮಿ ಇದೆಯಲ್ವಾ, ಬೆಳಗ್ಗೆ 8:15 8:30 ಹಿಂಗೆ ಫಸ್ಟ್ ಸಂತೋಷ್ ಸುದೀಪ್ ಅವರು ಇರ್ತಾರೆ. ಅದು 10:30 ಅನ್ನೋಷ್ಟೇ. ಮೇಡಮ್, ಇದೊಂದು ಚಿಕ್ಕದೊಂದು ಸೆಗ್ಮೆಂಟು. ಒಂದು ಸುದೀಪ್ ಸರ್ ನಡೆಸಿರುವಂಥ 10 ಸಿನಿಮಾಗಳ ಹೆಸರು ಹೇಳ್ತೀನಿ, ಅದನ್ನು ನೀವು ರ್ಯಾಂಕಿಂಗ್ ಆಗಿ ಕೊಟ್ಕೊಂಡು ಹೋಗ್ಬೇಕು. 1 2 ಆ ಥರ ಹೆಸರು ಹೇಳ್ತೀನಿ. ಸೊ ಮೊದಲಿಗೆ ಮಾಣಿಕ್ಯ. ಈಗ ಎಲ್ಲ 10 ಹೇಳಿದ್ರೆ ನಾನು ಅದು ರ್ಯಾಂಕ್ ಮಾಡ್ಬೋದು. ಔಟ್ ಆಫ್ 10 ಹೇಳ್ಬೇಕಾ? ಮಾರ್ಕ್ಸ್ ಫಾರ್ ಎವ್ರಿಥಿಂಗ್. ಅಚ್ಚಾ, ಔಟ್ ಆಫ್ 10 ಹೇಳ್ಬೇಕಾ? ಹಾಂ. ಸೊ ಮೊದಲಿಗೆ ಮಾಣಿಕ್ಯ. ಈಗ 2-3 ಒಂದೇ ಸ್ಥಾನ ಕೊಡ್ಬೋದಲ್ವಾ? ಇಲ್ಲ. ಇಲ್ವಾ? ಅಯ್ಯೋ, ಭಾಳ ಕಷ್ಟದಲ್ಲಿ ಸಿಕ್ಕಾಗ್ತಿದೆ. ಮಾಣಿಕ್ಯ ಟಾಪ್ 4. ನಲ್ಲ 8. ಓಕೆ. ವಾಲಿ 3. ಓಕೆ. ಮ್ಯಾಕ್ಸ್ 5. ಓಕೆ. ಮೈ ಆಟೋಗ್ರಾಫ್ 3 ಆಗೋಯ್ತಲ್ಲ. 3 ಆಯಿತು, 4 ಆಯಿತು. ಓಕೆ, 2. ಓಕೆ. ವಿಷ್ಣುವರ್ಧನ 1. ಆಲ್ವೇಸ್ 1. ವೀರಮದಕರಿ 7. ಕೆಂಪೇಗೌಡ. ಅಯ್ಯೋ, ನಂಗೆ ತುಂಬಾ ಇಷ್ಟ ಕೆಂಪೇಗೌಡ. ನಲ್ಲ 10. ಓಕೆ, ನಲ್ಲ ಲಾಸ್ಟ್ ಆಯ್. ಪ್ಲೀಸ್. 8 ಅಲ್ಲಿ ಕೆಂಪೇಗೌಡ. ಕೋಟಿಗೊಬ್ಬ. ಇದು ಎಷ್ಟೊಂದು ಇದೆ. ಲಾಸ್ಟ್ ಒಂದಿದೆ. ಕೋಟಿಗೊಬ್ಬ ಆಫ್ಟರ್ ಕೆಂಪೇಗೌಡ. ಹುಚ್ಚ. ಅಯ್ಯೋ, 1.5. ಅಷ್ಟಿಷ್ಟವಾದ ಸಿನಿಮಾ ಅಂದರೆ ವಿಷ್ಣುವರ್ಧನ ಮತ್ತೆ ಹುಚ್ಚ ಆ ಮಟ್ಟಿಗೆ ಇಷ್ಟಪಡ್ತೀರಿ ಅಂತ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. Thank ಮೇಡಮ್, you, ಇನ್ನು ಲೋಕಿ. ಬೆರಳೆಣಿಕೆ ದಿನಗಳಷ್ಟೇ. ಹೌದು. ಬಿಗ್ ಡೇ. ಸುದೀಪ್ ಅವರ ಮೊದಲ ಸಿನಿಮಾಗೆ ಹೇಗೆ ವೇಟ್ ಮಾಡ್ತಿದ್ರು ಜನ, ಅದೇ ಥರ. ಯಾಕಂದರೆ ಮೊದಲ ಗ್ಲಿಮ್ಸಲ್ಲೇ ಗೊತ್ತಾಗಿತ್ತು ಯಾವ ಮಟ್ಟಿಗೆ ಸಿನಿಮಾ ಮ್ಯಾಜಿಕ್ ಮಾಡುತ್ತೆ ಅಂತ. ಅದೆಲ್ಲವೂ ಕೂಡ ಪಶ್ಚಾದಲ್ಲೂ ಕಾಣಿಸ್ತಿದೆ. ದೊಡ್ಡ ಮಟ್ಟದ ಸಕ್ಸಸ್ ಆಗಲಿ ಮೇಡಮ್. ತುಂಬಾ ಥ್ಯಾಂಕ್ಸ್ ಲೋಕಿ ಅವರೇ. ಥ್ಯಾಂಕ್ ಯು ಸರ್. ಎಸ್, ನೋಡಿರಲ್ಲ, ಇದಿಷ್ಟು ಇವತ್ತಿನ ವಿಶೇಷ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.